ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ, ನಮ್ಮೆಲ್ಲಾ ಸ್ಟೂಡೆಂಟ್ಗಳನ್ನು 1 ಅವರ್ ಬ್ಲೌಸ್ ಹೊಲಿಯೋ ಚಾಲೆಂಜ್ ಕೊಟ್ಟಿದ್ವಿ. ಅದು ವಿಡಿಯೋ ಹಾಕಿದ್ವಿ, ಎಲ್ಲ ನೋಡ್ತಾ ಇದಾರೆ. ಯಾವ ರೀತಿ ಹೊಲಿತಾ ಇದ್ರು, ಎಷ್ಟು ಬೇಗ ಕಟಿಂಗ್ ಮಾಡಿದ್ರು, ಎಲ್ಲವನ್ನೂ ಕೂಡ ನಾವು ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತಾ ಇದೀವಿ. ಪಾಪ ಅವರೆಲ್ಲ ಹೊಲ್ದಿದಾರಲ್ವಾ, ರಿಸಲ್ಟ್ ಕೊಡ್ಬೇಕಲ್ವಾ. ರಿಸಲ್ಟ್ ಹೆಂಗ್ ಕೊಡೋದು ರಿಸಲ್ಟ್? ಅದಕ್ಕೆ ನಾನೇ ಕೊಟ್ರೆ ಏನಾಗ್ಬಿಡುತ್ತೆ, ನಮ್ಮ ಹುಡುಗಿರು ಯಾರ್ಯಾರು ಚೆನ್ನಾಗಿ ಹೊಲಿತಾರೆ ಅಂದ್ರೆ ಲೈವ್ ಅಲ್ಲಿ ಚೆನ್ನಾಗಿ ಹೊಲಿಯೋರು ಈ ಫಾಸ್ಟ್ ಅಲ್ಲಿ ಸ್ವಲ್ಪ ಸ್ಲೋ ಮಾಡಿರ್ಬೋದು. ಆಮೇಲೆ ಫಿನಿಶಿಂಗ್ ಕೊಡೋದು ಇಲ್ಲಿ ಸಣ್ಣ ಪುಟ್ಟ, ಯಾಕಂದ್ರೆ ನನಗೆ ಗೊತ್ತಿರುತ್ತೆ ಅಲ್ಲಿ ಯಾರ್ಯಾರು ಚೆನ್ನಾಗಿ ಹೊಲಿತಿರ್ತಾರೆ ಅಂತ. ಇಲ್ಲಿ ಏನೇ ಮಿಸ್ಟೇಕ್ ಆದ್ರೂ ನಾನೇನ್ ಮಾಡ್ತೀನಿ, ಆ ಮಿಸ್ಟೇಕ್ ನೋಡಿ ಕೊಡ್ಬೇಕಲ್ವಾ. ಅದಕ್ಕೆ ನಾನು ಒಬ್ಳೆ ಕೊಟ್ರೆ ಚೆನ್ನಾಗಿರತ್ತಾ? ಕೆಲವರು ಹೂ ಅಂತಿದ್ದೀರಾ, ಕೆಲವರು ಇಲ್ಲ ಮ್ಯಾಮ್ ಅಂತಿದ್ದೀರಾ. ಓಕೆ, ಅದಕ್ಕೆ ನಮ್ಮೆಲ್ಲಾ ಟೀಚರ್ಸ್ ಕೂರಿಸ್ಬಿಟ್ಟು ಅದ್ರಲ್ಲಿ ಅವ್ರಿಗೆ ಮಿಸ್ಟೇಕ್ ಏನಿದೆ, ಎಲ್ಲಿ ಏನ್ ತಪ್ಪು ಮಾಡಿದ್ದಾರೆ ಅಂತೇಳಿ ಅವ್ರ ಹತ್ರ ನಾ ಪಾಯಿಂಟ್ಸ್ ನ ತಗೊಂತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮನ್ನು ಕೂಡ ಪಾಯಿಂಟ್ಸ್ ಕೇಳ್ತೀನಿ. ಯಾವಾಗ ಅಂತಂದ್ರೆ, ಈ 10 ಪಾಯಿಂಟ್ಸ್ ಕೊಟ್ಟಿದ್ದೀನಿ ಕ್ಲಿಯರ್. ಒಂದು ಬ್ಲೌಸ್ಗೆ 10 ಪಾಯಿಂಟ್ಸ್. ಅದ್ರಲ್ಲಿ 2 ಪಾಯಿಂಟ್ಸ್ ಬಂದು ಯಾರು ಫಸ್ಟ್ ಕಟಿಂಗ್ ಮಾಡಿದ್ದಾರೆ ಅದನ್ನ ನಾನು ನಿಮ್ಗೆ ರಿವೀಲ್ ಮಾಡ್ಬಿಡ್ತೀನಿ. ಆಲ್ರೆಡಿ ಅವತ್ತೇ ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಅದ್ರಲ್ಲಿ ಯಾರು ಫಸ್ಟ್ ಸ್ಟಿಚಿಂಗ್ ಅಲ್ಲಿ ಫಸ್ಟ್ ಬಂದಿದ್ದಾರೆ ಅದ್ರ ಪಾಯಿಂಟ್ಸ್ ಹೆಂಗ್ ಕೊಡ್ತೀನಿ ಅಂತೇಳಿ ಆಮೇಲೆ ಹೇಳ್ತೀನಿ. ಕ್ಲಿಯರ್? ಅದಾದ್ಮೇಲೆ ಟೀಚರ್ಸ್ ಗಳನ್ನ ಕರೆದಿದ್ದೀನಿ. 4 ಜನ ಟೀಚರ್ಸ್ ಇದಾರೆ ಅಲ್ವಾ, ಇನ್ನು 5 ಜನ ಇದಾರೆ. ಇವತ್ತವ್ರೊಬ್ರು ಬಂದಿಲ್ಲ. 4 ಜನನ ಕೂರಿಸ್ಬಿಟ್ಟು ಆ ಪಾಯಿಂಟ್ಸ್ ಗಳನ್ನ ಅವ್ರಿಗೆ ಹಾಕ್ಸ್ತಾ ಹೋಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ 2 ಪಾಯಿಂಟ್ ನಿಮಗ್ ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಕಡೆವರೆಗೂ ನೋಡ್ಬೇಕು. ನಂಬರ್ ವೈಸ್ ಇದ್ರಲ್ಲಿ ಯಾರು ಏನು ಅಂತ ಏನು ಗೊತ್ತಾಗಲ್ಲ. ನಂಬರ್ ವೈಸ್ ಕೊಡ್ತೀನಿ. ಅದ್ರಲ್ಲಿ ಎಲ್ಲವೂ ನೀವು ನಿಧಾನಕ್ಕೆ ನೋಡಿ ಅದನ್ನ ನೋಡಕ್ಕೆ ಹೇಗಿದೆ. ಓಕೆ, ಯಾಕಂದ್ರೆ ಫಿನಿಶಿಂಗು ನಾವು ತೋರಿಸ್ತೀನಿ ನಾನು ನಿಮ್ಗೆ ಹೇಗಿದೆ ಅಂತೇಳಿ. ನೀವು ಕೂಡ ಪಾಯಿಂಟ್ಸ್ ಕೊಡಬೇಕು. ನಮ್ಮನ್ನು ಜಡ್ಜ್ ಮಾಡಿದ್ರು ಮ್ಯಾಮ್ ಅಂತಿದ್ದೀರಾ? ಎಸ್, ನಮ್ಗೆಲ್ಲ ಜಡ್ಜ್ ನೀವುಗಳೇ. ಓಕೆನಾ? ಎಲ್ರು ಪಾಯಿಂಟ್ಸ್ ಕೊಡ್ಬೇಕು. ಓಕೆ, ಶುರು ಮಾಡ್ಬಿಡೋಣವಾ? ಸರಿ ಪವಿತ್ರ, ಬರ್ಪ ಆ ಬ್ಲೌಸ್ಗಳು ತಗೊಂಡ್ ಬಂದ್ಬಿಡು, ಇವ್ರಿಗೆ ತೋರಿಸ್ಬಿಡೋಣ. ಆಮೇಲೆ ಇನ್ನೊಂದು ರೂಲ್ಸ್ ನಾನೇನಂತ ಹೇಳಿದ್ದೆ, ರೂಲ್ಸ್ ಅಲ್ಲಿ ಯಾರು ಕಟಿಂಗ್ ಅಲ್ಲಿ ಲಾಸ್ಟ್ ಬರ್ತಿರೋ ಅವ್ರನ್ನ ಲಾಸ್ಟ್ ಅಲ್ಲಿ ಕೂರಿಸ್ತೀನಿ, ಇಲ್ಲ ಅಂದ್ರೆ 10 ಮಿನಿಟ್ಸ್ ಮೈನಸ್ ಮಾಡ್ತೀನಿ ಅಂತ ಹೇಳಿದೆ. ಲಾಸ್ಟ್ ಬರೋರ್ನ ಲೇಟ್ ಆಗಿ ಕೂರಿಸ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ 10 ಮಿನಿಟ್ಸ್ ಕಮ್ಮಿ ಕೊಟ್ಟು ಮಿಷನ್ ಮೇಲೆ ಕೂರಿಸಿದೀನಿ. ಓಕೆನಾ? ಅದನ್ನು ತಗೊಂತೀವಿ ಕೌಂಟಿಂಗಿಗೆ. ಲಾಸ್ಟ್ ಅಲ್ಲಿ ತಗೊಂತೀವಿ ಅದನ್ನ, ಕಟಿಂಗ್ ಅಲ್ಲಿ ಕೂರಿಸಿರೋದು. ಅದ್ರಲ್ಲಿ ಸ್ಟಿಚಿಂಗ್ ಅಲ್ಲಿ ಬಂದಿರೋರ್ನ, ಈಗ ಯಾಕಂದ್ರೆ ಕಟಿಂಗ್ ಅಲ್ಲಿ ಕೊಟ್ಟಿರೋರ್ನ ಅವ್ರಿಗೆ ಪಾಯಿಂಟ್ಸ್ ಮೈನಸ್ ಮಾಡಿದೀವಲ್ವಾ, ಹಾಗೇನೆ ಸ್ಟಿಚಿಂಗ್ ಅಲ್ಲಿ ಲಾಸ್ಟ್ ಬಂದವ್ರನ್ನ ಅದನ್ನ ಕೌಂಟಿಂಗ್ ತಗೊಂಡಿಲ್ಲ. ರೂಲ್ಸ್ ಅಲ್ವಾ, ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದೆ ನಾನು. ಹಾಗಾಗಿ 9 ಜನ ತಗೊಂಡಿದ್ದು ಇದನ್ನ ಎಕ್ಸಾಮ್ಗೆ. ಇಷ್ಟು ತುಂಬಾ ಜನ ಆನ್ಲೈನ್ ಅಲ್ಲಿ ಕೂಡ ಇದ್ರು. ಆನ್ಲೈನ್ ಅವ್ರು ಬರಕ್ಕಾಗಲ್ಲ, ಅದು ಸಪರೇಟ್ ಆಗಿ ಆನ್ಲೈನ್ ಅಲ್ಲಿ ಮಾಡಿಸ್ತೀನಿ. ಲೈವ್ ಅಲ್ಲಿ ಬರೋರ್ಗೆ 9 ಜನದಲ್ಲಿ ಅವತ್ತು ಒಬ್ರು ಏನೋ ಅರ್ಜೆಂಟ್ ಅಂತ ಹೇಳಿ ಪ್ರಾಬ್ಲಮ್ ಆಗಿ ಹೊರಟೋದ್ರು. ಇನ್ 8 ಜನ ಬ್ಲೌಸ್ ನ ಸ್ಟಿಚ್ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ಬಂದವರು ತುಂಬಾ ಚೆನ್ನಾಗಿ ಹೊಲಿತಾರೆ, ಇಲ್ಲ ಅಂತಲ್ಲ. ಆದ್ರೆ ಲಾಸ್ಟ್ ಅಲ್ಲಿ ಉಳ್ಕೊಂಡ್ರೆ ಅದಕ್ಕೆ ಕೌಂಟಿಂಗ್ ತಗೊಳಕ್ ಆಗಲ್ಲ ಅಂತ ರೂಲ್ಸ್ ಅಲ್ಲೇ ಹೇಳಿರೋದ್ರಿಂದ ನಾನು ಅದು ತಗೊಂಡಿಲ್ಲ. 8 ಜನ ಬ್ಲೌಸ್ ಅಲ್ಲಿ 7 ಜನ ಹೊಲ್ದಿರೋ ಬ್ಲೌಸ್ ಮಾತ್ರ ರೆಡಿ ಇದೆ. ಅದನ್ನ ನಿಮ್ಗೆ ತೋರಿಸ್ತೀನಿ. ಇಷ್ಟು ಬ್ಲೌಸ್ನು ಇದೆ. ಇದ್ರಲ್ಲಿ ನಂಬರ್ಸ್ ಹಾಕಿರ್ತೀವಿ, ಹೆಸರು ಹೇಳಲ್ಲ. ಎಲ್ಲ ನಂಬರ್ಸ್ ಹಾಕಿ, ಯಾಕಂದ್ರೆ ಹೆಸರುಗಳು ಹೇಳಿದ್ರೆ ಕೆಲವರು ಅವ್ರ ಇವ್ರ ಅಂತ ನೀವು ನೋಡ್ಕೊಡ್ತಿರ್ತೀರಾ. ನಮ್ ಹುಡುಗಿರ್ ಏನಂತಾರೆ ಗೊತ್ತಾ, ಅಯ್ಯೋ ಎಂತ ಚಾನ್ಸ್ ಮಿಸ್ ಆಗೋಯ್ತು, ನಾವ್ ಓಟ್ ಹಾಕ್ಸ್ಬಿಡ್ತಿದ್ವಿ. ಗೊತ್ತಿರೋ ಫ್ರೆಂಡ್ಸ್ ಹತ್ರ ಎಲ್ಲ ಓಟ್ ಹಾಕ್ಸ್ಬಿಡ್ತಿದ್ವಿ ಅಂತ ಅನ್ಕೊಂತಿದೀರಾ. ಅವೆಲ್ಲ ಬಿಟ್ಬಿಡ್ತೀವ ನಾವು, ಹಾಗಾಗಿ ಬಿಡಲ್ಲ. ಇಲ್ಲಿ ನಂಬರ್ಸ್ ಗಳು ಹಾಕಿದೀವಿ, ಇಟ್ಕೊಳಪ್ಪ. ಈ ತರ ಇಲ್ಲಿ ನೋಡಿ, ನಂಬರ್ 7, ನಂಬರ್ 6, ನಂಬರ್ 5 ಆತರ ಎಲ್ಲ ನಂಬರ್ಸ್ ಹಾಕಿದ್ವಿ. ಯಾರ್ದು ಏನು ಅಂತ ಗೊತ್ತಿಲ್ಲ. ಕೆಲವ್ರದ್ದು ನಿಮಗ್ ಗೊತ್ತಾಗಲ್ಲ. ಅವ್ರು ಕಲರ್ ಜನ 1-2-3 ಜನ ಚೇಂಜ್ ಮಾಡಿದಾರೆ. ಅವ್ರಿಗೆ ಗೊತ್ತಿರುತ್ತೆ ಹೊರತು ನಿಮಗೆ ನಂಬರ್ಸ್ ಮಾತ್ರ ಗೊತ್ತಿರುತ್ತೆ. ಅದನ್ನ ತೋರಿಸ್ತಾ ಹೋಗ್ತೀವಿ. ಈಗ ಟೀಚರ್ಸ್ ಕರೆದ್ ಬಿಡೋಣ. ಅಲ್ಲಿ ಸೈಡ್ ಅಲ್ಲಿ ನಂಬರ್ 1 ಅನ್ನ ಕೊಡಿ. ಟೀಚರ್ಸ್ ಎಲ್ಲ ಬನ್ನಿ. ಓಕೆ, ಈಗ ಎಲ್ಲಾ ಟೀಚರ್ಸ್ ಪಾಯಿಂಟ್ಸ್ ಹಾಕಕ್ ಕೂತಿದ್ದಾರೆ. ಏನ್ ಪಾಯಿಂಟ್ಸ್ ಹಾಕ್ಬೇಕು, ಯಾವ ರೀತಿ ಪಾಯಿಂಟ್ಸ್ ಹಾಕ್ಬೇಕು ಅಂತ ಅವ್ರಿಗೆ ಹೇಳಿದೀನಿ. ಕೊಡಪ್ಪ, ಇಲ್ಲಿ ಒಂದು ಬ್ಲೌಸ್ ಕೊಡಿ. ಇಲ್ಲಿ ನಂಬರ್ 1 ಇದ್ರ ಎಲ್ಲಾ ಬ್ಲೌಸ್ನು 8 ಬ್ಲೌಸ್ ಇದೆ ಅಲ್ವಾ, ಸಾರಿ 7 ಬ್ಲೌಸ್, ಒಂದು ಲಾಸ್ಟ್ ಅಲ್ಲಿ ತಗೊಂಡಿಲ್ಲ. 7 ಬ್ಲೌಸ್ ಅಲ್ಲೂ ಇಲ್ಲಿ ನಂಬರ್ 1 ಅಂತ ಹಾಕಿದೀವಿ. ನಂಬರ್ 1 ಅಷ್ಟೇನೆ. ಇದು ಯಾರ್ದು ಏನು ಎತ್ತ ಯಾರು ಗೊತ್ತಿಲ್ಲ ಅಷ್ಟೇ. ಯಾಕೆ ನನ್ಗುನು ಗೊತ್ತಿಲ್ಲ. ಎಲ್ಲಾ ಒಂದೇ ಕಲರ್ಸ್ ಕೆಲವ್ರು ಇದಾವೆ, ಹಂಗಾಗಿ ಎಲ್ಲೂ ನೇಮ್ ಬರ್ದಿಲ್ಲ, ಬರ್ದ್ ಕೊಟ್ಟಿದ್ದಾರೆ. ಮತ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಮ್ಯಾಮ್ ಅಂದ್ರೆ, ಮೆಜರ್ಮೆಂಟ್ ಅಲ್ಲಿ ನಾವು ಚೆಕ್ ಮಾಡ್ತೀವಿ. ಸೈಜ್ ವೈಸ್ ಕೊಟ್ಟಿದ್ವಿ ಅಲ್ಲ, ಸೈಜ್ ವೈಸ್ ಮಾತ್ರ ನಮಗೆ ಗೊತ್ತಾಗುತ್ತೆ. ಅವಾಗ ನಾವು ಅಲ್ಲಿ ಕರೆದ್ಬಿಟ್ಟು ಸ್ಟೂಡೆಂಟ್ ಗಳದ್ದು ಯಾರು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ಸಪರೇಟ್ ವಿಡಿಯೋ ಬರುತ್ತೆ. ಈಗ ನಂಬರ್ 1 ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಹಾಕಿ ಹೊಲ್ದಿರ್ತಾರೆ. ಕ್ಲಿಯರ್? ಅದಾದ್ಮೇಲೆ ವೇಸ್ಟ್ ಮೆಜರ್ಮೆಂಟ್ ಇಷ್ಟನ್ನು ಚೆಕ್ ಮಾಡ್ಬೇಕು. ಅವ್ರು ಮೆಜರ್ಮೆಂಟ್ ಕೊಟ್ಟಿರೋದು ಸರಿ ಇದೆಯಲ್ಲ ಅಂತ ಚೆಕ್ ಮಾಡಿ ಹೇಳ್ತೀನಿ. ಅದಾದ್ಮೇಲೆ ಸ್ಲೀವ್ ರೌಂಡ್
ಅಷ್ಟನ್ನು ಕೂಡ ನೀವು ಚೆಕ್ ಮಾಡಿ ನೋಟ್ಸ್ ಮಾಡಬೇಕು. ಅದ್ರ ಜೊತೆ ನೋಟ್ಸ್ ಅಂದ್ರೆ ಬರಿಬೇಕು ಎಷ್ಟೆಷ್ಟಿದೆ, ಅದು ಸರಿ ಇದೆಯಾ ಇಲ್ವಾ ಅಂದ್ಬಿಟ್ಟು ನಾನು ಅವ್ರಿಗೆ ಯಾವ ಸೈಜ್ ಕೊಟ್ಟಿದ್ದೆ ಅಂತ ಹೇಳಿ ಅವ್ರನ್ನ ಕರೆದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಲಾಸ್ಟ್ ಅಲ್ಲಿ ಇನ್ನೊಂದು ವಿಡಿಯೋ ಕೊಡೋಣ. ಅದಾದ್ಮೇಲೆ ಫಿನಿಶಿಂಗ್ ಹೆಂಗಿದೆ, ಇದು ಎಮಿಂಗ್ ಮಾಡಿಲ್ಲ, ಅವರು ಟೈಮ್ ಇಲ್ಲ, ನಾನು ಇಸ್ಕೊಂಡಿದ್ದೀನಿ. ಉಕ್ಸು ಕಾಜ ಕೂಡ ಆಗಿಲ್ಲ. ಅದ್ ಬಿಟ್ಟು ಮಿಕ್ಕಿದೆಲ್ಲ ಫಿನಿಶಿಂಗ್ ಹೇಗಿದೆ, ಆಮೇಲೆ ನೋಡಕ್ಕೆ ಇದು ಫಿನಿಶಿಂಗ್ ಹೇಗಿದೆ, ಇದು ನಾನು ಪ್ರತಿ ಒಂದನ್ನು ಚೆಕ್ ಮಾಡ್ಬೇಕು. ಓಕೆನಾ? ಮೆಜರ್ಮೆಂಟ್ ವಿತ್ ಫಿನಿಶಿಂಗ್ ಚೆಕ್ ಮಾಡಿ ನೀವು ಪಾಯಿಂಟ್ಸ್ ಹಾಕ್ಬೇಕು. ಓಕೆ, ಡನ್. ಆಮೇಲೆ ಹೇಳ್ತೀನಿ. ಅದಾದ್ಮೇಲೆ ಇವಾಗ ಕ್ಲಾರಿಟಿ ನಿಮ್ಗೂ ಕೊಟ್ಬಿಡ್ತೀನಿ. ಕಟಿಂಗ್ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ ಹಾಗೇನೆ ನಂಬರ್ ವೈಸ್ ಬಂದಿದೆ. ಅದು ವಿಡಿಯೋಸ್ ಕೂಡ ನೋಡ್ತಾ ಇದ್ದೀರಾ, ನೀವು ನೋಡಿದ್ರಿ ಕೂಡ, ಕೆಲವರು ನೋಡದೇ ಇರೋರು ಹೋಗಿ ಮಿಸ್ ಮಾಡಿದೆ ನೋಡಿ. ಹೆಂಗ್ ಪಾಯಿಂಟ್ಸ್ ಕೊಡ್ತಾ ಇದೀವಪ್ಪ ಅಂದ್ರೆ, ಕಟಿಂಗ್ ಅಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವ್ರಿಗೆ 2 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಸೆಕೆಂಡ್ ಬಂದಿರೋರಿಗೆ ಅಂದ್ರೆ ಒಂದು 25 ಎಲ್ಲರೂ ಕಮ್ಮಿ ಮಾಡ್ಕೊಂಡು ಬಂದಿದ್ದೀನಿ ಕಟಿಂಗ್ ಅಲ್ಲಿ. ಈಗ ಫಸ್ಟ್ ಬಂದಿದ್ ಯಾರು, ನಮ್ರತಾ ಫಸ್ಟ್ ಬಂದಿದ್ರು, ಅವ್ರಿಗೆ 2 ಮಾರ್ಕ್ಸ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಸೆಕೆಂಡ್ ಬಂದು ಕಾವ್ಯ ಬಂದಿದ್ದಾರೆ, ಅವ್ರಿಗೆ ಬಂದು 1.75 ಕೊಟ್ಟಿದ್ದೀನಿ. ಥರ್ಡ್ ಬಂದು ರಂಜಿತಾ ಬಂದಿದ್ದಾರೆ, ಅವ್ರಿಗೆ 1.50. ಈ ತರ ಹಂಗೆಲ್ಲ ಅರ್ಧನೇ ಕಾಲ್ ಇದನ್ನ ಕಮ್ಮಿ ಮಾಡ್ತಾ ಬಂದಿದ್ದೀನಿ. ಅದೇ ರೀತಿ ಸ್ಟಿಚಿಂಗ್ ಅಲ್ಲೂ ಕೂಡ ಯಾರು ಫಸ್ಟ್ ಬಂದಿದ್ದು ಸ್ಟಿಚಿಂಗ್ ಅಲ್ಲಿ ರಂಜಿತಾ ಬಂದಿದ್ದಾರೆ, ಅವ್ರಿಗೆ 2 ಮಾರ್ಕ್ಸ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಸೆಕೆಂಡ್ ಬಂದಿರೋದು ಯಾರು, ಪಲ್ಲವಿ ಬಂದಿದ್ದಾರೆ, ಅವ್ರಿಗೆ 1.75. ಹಾಗೆ ಎಲ್ಲರಿಗೂ ಮೈನಸ್ ಮಾಡ್ಕೊಂಡ್ ಬಂದಿದ್ದೀನಿ. ಯಾರ್ಯಾರು ಬಂದಿದ್ದಾರೆ ಅದೆಲ್ಲ ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಫಸ್ಟ್ ಸೆಕೆಂಡ್ ಬಂದಿರೋರಿಗೆ ಅದನ್ನ ನಾನು ಪಾಯಿಂಟ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಲೈವ್ ಅಲ್ಲಿ ಎಲ್ರಿಗೂ ಗೊತ್ತಾಗಿದೆ ಯಾರು ಫಸ್ಟ್, ಯಾರು ಸೆಕೆಂಡ್, ಥರ್ಡ್. ಅದೇ ತರ ಲೈನ್ಸ್ ನೋಡಿದ್ದಾರೆ, ಎಲ್ಲರಿಗೂ ಪಾಯಿಂಟ್ಸ್ ಗೊತ್ತಾಗೋಗಿದೆ. ಆದ್ರೆ ಇಲ್ಲಿ ಫಿನಿಶಿಂಗ್ ಎಲ್ಲ ಇವರು ಚೆಕ್ ಮಾಡಬೇಕು. ಇವ್ರಿಗೆ ನಾನು ಪಾಯಿಂಟ್ಸ್ ಬಂದು 4 ಪಾಯಿಂಟ್ಸ್ ಕೊಟ್ಟಿದ್ದೀನಿ. 2 ಪಾಯಿಂಟ್ಸ್ ಬಂದು ಸ್ಟಿಚಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ಒಂದು ಮೆಜರ್ಮೆಂಟ್ ಅಲ್ಲಿ, 2ಕ್ಕೂ ಸಪ್ರೇಟ್ ಬಂದು ಎಲ್ಲ ಟೀಚರ್ಸ್ಗೂ 2 ಪಾಯಿಂಟ್ಸ್, ಟೋಟಲ್ 4 ಕೊಟ್ಟಿದ್ದೀನಿ. ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಆಮೇಲೆ ನನ್ನ ಪಾಯಿಂಟ್ಸ್ ಕೂಡ ಇರತ್ತೆ. ಅದ್ರ ಜೊತೆಗೆ ನೀವು ಕೂಡ ಪಾಯಿಂಟ್ಸ್ ಕೊಡಬೇಕು. ಓಕೆ, ನಿಮ್ ಪಾಯಿಂಟ್ಸ್ ಬಂದು 10 ಕೊಡ್ತೀನಿ. ಓಕೆನಾ? 10ಗೆ ನೀವು ಎಷ್ಟು ಕೊಡ್ತೀರಾ? ಓಕೆನಾ? 10 ಈ ಒಂದು ನಂಬರ್ ಕೊಟ್ಟಾಗ ನಿಮಗೆ ತೋರಿಸ್ತೀನಿ ನಾನೇನೆ. 10ಕ್ಕೆ ಈ ಬ್ಲೌಸ್ಗೆ ನಂಬರ್ 1 ಬ್ಲೌಸ್ಗೆ ನೀವು ಎಷ್ಟು ಕೊಡ್ತೀರಾ ಅದನ್ನ ಟೈಪ್ ಮಾಡಿ ಖಂಡಿತವಾಗ್ಲೂ ಮಿಸ್ ಮಾಡದೆ ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರಿಗೂ ಕೂಡ ನೆಕ್ಸ್ಟ್ ನಾನು ಮಾಡ್ಬೇಕು ಅನ್ನೋದು ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಅವ್ರು ಕಲಿಯೋರ್ಗೆ ನಾವು ಸಪೋರ್ಟ್ ಮಾಡ್ಬೇಕಲ್ವಾ? ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಮಾರ್ಕ್ಸ್ ಹಾಕಕ್ಕೆ ನಿಮ್ಗೆ ಇವ್ರಿಗೆ ಕೊಟ್ಟಿರೋದು, ಅವರು ಕೊಡೋದು. ನೆಕ್ಸ್ಟ್ ಇನ್ನೊಂದು ಬಟ್ ಬಂದಾಗ ನಾನ್ ಫಸ್ಟ್ ಬರ್ಬೇಕು ಅನ್ನೋದು ಎಲ್ಲೂ ಮೈಂಡ್ ಬರ್ಲಿ. ಅದೆಲ್ಲ ಆದ್ಮೇಲೆ ಅವ್ರು ಬೋಟಿಕ್ ಮಾಡಿದಾಗ ಅಷ್ಟೊತ್ತಿಗೆ ಚುರುಕಾಗಿರ್ತಾರೆ. ಒಂದು ಎಲ್ಲ ಫಿನಿಶಿಂಗು ಚೆನ್ನಾಗಿ ಕಲಿತಾರೆ. ಫಾಸ್ಟ್ ಯಾರಾದ್ರೂ ಬಂದು 1 ಅವರಿಗೆ ಬ್ಲೌಸ್ ಕೊಡಿ ಅಂತಂದ್ರೆ ಅದನ್ನ ಹೊಲ್ಕೊಡೋ ಕೆಪಾಸಿಟಿ ಇಲ್ಲೇ ಬರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನೆಲ್ಲ ಮಾಡಿಸ್ತಾ ಇರೋದು. ಆದ್ರೂ ಲಾಸ್ಟ್ ಬಂದವ್ರಿಗೆ ಏನಾಗುತ್ತೆ, ನಿಜ ಅವರು ಲಾಸ್ಟ್ ಬಂದವರು ಚೆನ್ನಾಗಿ ಹೊಲಿದಾರೆ, ಇಲ್ಲ ಅಂತಲ್ಲ. ಅವ್ರಿಗೆ ಏನ್ ಅನ್ಸುತ್ತೆ, ಇಲ್ಲ ನಾನ್ ಲಾಸ್ಟ್ ಬಂದಿದ್ರು ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ಕೊಟ್ಟಾಗ ನಾನ್ ಫಸ್ಟ್ ಬರ್ಬೇಕು ಅಂತ ಹೇಳಿ ಅವ್ರು ಇನ್ನೂ ಪ್ರಯತ್ನ ಜಾಸ್ತಿ ಮಾಡ್ಬಿಟ್ಟು ಕಲೀಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡಿಸ್ತಾ ಇರೋದು. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತು? ಮ್ಯಾಮ್ ಲಾಸ್ಟ್ ಅವ್ರು ಕೊಡ್ಬೋದಿತ್ತು. ಹೌದು, ಕೊಡ್ಬೋದಿತ್ತು. ಆದ್ರೆ ಅವ್ರಿಗೆ ನೆಕ್ಸ್ಟ್ ಬಂದಾಗ ನಾನ್ ಫಸ್ಟ್ ಬರ್ಬೇಕು ಅಂದ್ಬಿಟ್ಟು ನೆಕ್ಸ್ಟ್ ಅವ್ರು ಬಂದು ತೋರಿಸ್ತಾರೆ. ಆಲ್ರೆಡಿ ಎಲ್ಲ 25 ಬ್ಲೌಸು ತುಂಬಾ ಚೆನ್ನಾಗಿ ಓದಿದ್ದಾರೆ. ಟೈಮ್ ಸೆಟ್ ಮಾಡಿದಾಗ ಅಷ್ಟೇನೆ ಲಾಸ್ಟ್ ಬಂದಿದೆ ಹೊರತು ಫಿನಿಶಿಂಗ್ ಅಲ್ಲ ಲಾಸ್ಟ್. ಬಟ್ ಅದು ರೂಲ್ಸ್ ಅಂದ್ಬಿಟ್ಟು ಅವ್ರು ತಗೊಂಡಿಲ್ಲ. ಕ್ಲಿಯರ್? ಈಗ ಒಂದು ನಂಬರ್ 1 ಕೊಡಪ್ಪ. ಇದ್ರಲ್ಲಿ ನೀವು ನಾನು ಹೇಳದ್ನಲ್ಲ ಅಷ್ಟು ಚೆಕ್ ಮಾಡ್ಬಿಟ್ಟು ಎಲ್ರು ಚೆಕ್ ಮಾಡಿ ಪಾಯಿಂಟ್ಸ್ ಕೊಡಿ. ಫಿನಿಶಿಂಗ್ ನೋಡಿ, ಫಿನಿಶಿಂಗ್ ಯಾವ ರೀತಿ ಬಂದಿದೆ, ಆಮೇಲೆ ಸ್ಟಿಚಿಂಗ್ ಪಾಯಿಂಟ್ ಎಷ್ಟಿದೆ. ಸ್ಟಿಚಿಂಗ್ ಪಾಯಿಂಟ್ ಯಾವಾಗ್ಲೂ 3 ಇರ್ಬೇಕು, ಇಲ್ಲ 3.5 ಒಳಗಡೆನೆ ಇರ್ಬೇಕು. ಇಲ್ಲ ಅಂತಾನೆ ಜಾಸ್ತಿ ತಗೊಂಡಿರ್ಬಾರ್ದು. ಅದು ಮೇನು. ಜಾಸ್ತಿ ಸ್ಟಿಚ್ ಇಟ್ಕೊಂಡ್ರೆ ಬಿಚ್ಕೊಂಡು ಹೋಗುತ್ತೆ. ಅದನ್ನು ಪಾಯಿಂಟ್ ನೋಡ್ಕೊಳ್ಳಿ. ಬೇಗ ಆಗ್ಬಿಟ್ಲಿ 5 ಇಟ್ಟವ್ರ ಆಮೇಲೆ. ಓಕೆನಾ? ಇದನ್ನ ನೋಡ್ಬೇಕು. ಫಸ್ಟ್ ಸ್ಲೀವ್ ಅಲ್ಲಿ ಯಾವ ಡಿಸೈನ್ ಕೊಟ್ಟಿದ್ದಾರೆ, ಹಾರ್ಮೋಲ್ ಹತ್ರ ಕರೆಕ್ಟ್ ಆಗಿದ್ಯಾ, ಪ್ರತಿ ಒಂದು ಚೆಕ್ ಮಾಡ್ಬೇಕು ಪಟ್ ಅಂತ. ಮೆಜರ್ಮೆಂಟ್ ಅದ್ರ ಲಾಸ್ಟ್ ಅಲ್ಲಿ ಚೆಕ್ ಮಾಡಿ ನೀವು ಮಾರ್ಕ್ಸ್ ಕೊಡಿ, ಲೇಟ್ ಆಗಿ ಹೋಗುತ್ತೆ. ಓಕೆ, ಲೈವ್ ಅಲ್ಲೇ ಹಾಕ್ತಾ ಇದೆ. ಆಮೇಲೆ ಸ್ಟೂಡೆಂಟ್ಗಳು ನೋಡ್ತಾ ಇರ್ತಾರೆ. ಮುಗಿಯೋವರೆಗೂ ವಿಡಿಯೋ 1 ನಿಮಿಷನೂ ಮಾಡಲ್ಲ. ಅದ್ ಯಾರ್ದದು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಸೇಮ್ ಇರೋದು. ನೆಕ್ಸ್ಟ್ ಟೈಮ್ ಎಲ್ಲವೂ ಸೇಮ್ ಮಾಡಿಸ್ತೀನಿ. 3 ಒಬ್ರದ್ದು ಬೇರೆ ಆಗ್ಬಿಟ್ಟಿದೆ. ಓಕೆ, ಯಾಕೆಂದ್ರೆ ಬ್ಲೌಸ್ನು ಫಿನಿಶಿಂಗು ನೋಡ್ತಾರೆ. ಕಸ್ಟಮರ್ ಹೊಲ್ ಕೊಟ್ಟಾಗ ಮೈನ್ ನೋಡೋದೇನು ಫಿನಿಶಿಂಗು. ಅದ್ರ ಜೊತೆಗೆ ಮೆಜರ್ಮೆಂಟ್ ಆಮೇಲೆ ಚೆಕ್ ಮಾಡಿ ಅವ್ರಿಗೆ ಹಾಕಿ ನೋಡಿ, ಅದು ವಿಡಿಯೋನು ಬರುತ್ತೆ. ಇದನ್ನ ಫಿನಿಶಿಂಗ್ ನೋಡ್ತಾ ಇರೋದು. ಎಮಿಂಗ್ ಆಗಿಲ್ಲ, ಉಕ್ಸು ಕಜ ಹಾಕಿಲ್ಲ, ಪರವಾಗಿಲ್ಲ, ಅದು ಲಾಸ್ಟ್ ಅಲ್ಲಿ ಬರುತ್ತೆ. ಮಿಕ್ಕಿದೆಲ್ಲ ಚೆಕ್ ಮಾಡಿ. ಓಕೆ, ನೀವು ಒಂದ್ಸಲ ನೋಡ್ಬಿಡ್ತೀರಾ. ಇಲ್ಲಿ ಎಮಿಂಗ್ ಆಗಿಲ್ಲ, ಹಾಕೊಂಡ್ ನೋಡ್ತಾ ತೋರಿಸ್ತೀನಿ ಕೂಡ. ಅದು ಕೂಡ ಅದ್ ಬಿಟ್ಟು ನಂಬರ್ 1 ನೀವು ಪಾಯಿಂಟ್ಸ್ ಹಾಕಿ. ನಂಬರ್ 1ಗೆ ಎಷ್ಟು ಕೊಡ್ಬೋದು. ಇಲ್ಲಿ ಪಪ್ ಸ್ಲೀವ್ ಇದೆ, ಚೆನ್ನಾಗಿದೆ. ಯಾರ್ದು ಏನೋ ಗೊತ್ತಿಲ್ಲ, ಹೇಳೋದು ಇಲ್ಲ.
ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಇಸ್ಕೊಳ್ಳಿ ನೀವು ಇದನ್ನ ಇಟ್ಕೊಂಡು ಆಮೇಲೆ ಮಾಡೋದು. ಈ ರೀತಿ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ಅವ್ರಿಗೂನು ಎಲ್ಲಿ ತಪ್ಪಿದ್ರು ನೆಕ್ಸ್ಟ್ ಮಾಡ್ಬೇಕಾದ್ರೆ ಎಲ್ಲೂ ತಪ್ಪಾಗ್ದಂಗೆ, ಯಾಕಂದ್ರೆ ಇಷ್ಟೆಲ್ಲಾ ಚೆಕ್ ಮಾಡಿ ಕೊಡ್ತಾರೆ. ಫಿನಿಶಿಂಗ್ ನಾನು ಕೊಡ್ಲೇಬೇಕು ಅಂತೇಳಿ ಫಿನಿಶಿಂಗ್ ಕೊಡ್ತಾರೆ. ಅದ್ರ ಜೊತೆಗೆ ಫಾಸ್ಟ್ ಆಗಿ ಹೊಲಿಯೋದು ಕಲ್ತ್ಕೊಂಡು ಕಸ್ಟಮರ್ ಬಂದಾಗ 1 ಅವರ್ಗಿನ್ನ ಇನ್ನೂ ಕಮ್ಮಿಲೇ ಹೊಲ್ಕೊಡ್ಲಿ ಅಂತ ನನ್ನ ಆಸೆ. ಅವ್ರು ಕುತ್ಕೊಂಡು ಅಲ್ಲೇ ಕುತ್ಕೊಂಡು ಮಾತಾಡಿಸ್ಕೊಂಡೇನೆ ಬ್ಲೌಸ್ ಇಸ್ಕೊಂಡು ಹೋಗ್ಬೇಕು ಅಂತ. ಆ ರೀತಿ ಮಾಡೇ ಮಾಡ್ತೀವಿ, ಬಿಡಲ್ಲ. ನೆಕ್ಸ್ಟ್ ಇರುತ್ತೆ, ನೋಡ್ತಾ ಇರಿ. ಈಗೆಲ್ಲ 1 ತಿಂಗಳು ಕಲ್ತಿದಾರಲ್ಲ ನೀವು, ನೋಡಿ ಪ್ರತಿ ಒಂದನ್ನು ಫಿನಿಶಿಂಗು. ಸ್ಲೀವ್ ಅಪ್ ಸ್ಲೀವ್ ಇದೆ, ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಎಮ್ಮಿಂಗ್ಗಳಾಗಿಲ್ಲ, ಉಕ್ಸುಕಾಜ ಆಗಿಲ್ಲ. ನೀವು ಸೆಕೆಂಡ್ ಒನ್ನು. ಓಕೆ, ಎಲ್ಲರೂ ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದಾರೆ. ನೋಡಿ ಪಾಯಿಂಟ್ಸ್ ಹಾಕದಂಗೆ ಸ್ಟೂಡೆಂಟ್ಸ್ಗಳು. ಮ್ಯಾಮ್ ನೋಡ್ಬಿಟ್ಟು ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ರ? ಸಾಧ್ಯನೇ ಇಲ್ಲ. ನೀವೇನ್ ಅನ್ಕೊಂಡಿರ್ತೀರ ಅದ್ರ ಡಬಲ್ ಇರುತ್ತೆ ನಮ್ದು. ಕಸ್ಟಮರ್ಗಳು ಬಂದಾಗ ಅವ್ರ ಮಾತಾಡಿಸ್ಕೊಂಡೇನೆ ನೀವು ಬ್ಲೌಸ್ ಹೊಲ್ದು ಕೊಟ್ಟಾಗ ಏನಾಗತ್ತೆ, ನಿಮ್ಗೆ ಆರ್ಡರ್ಗಳು ಕೂಡ ಜಾಸ್ತಿ ಆಗತ್ತೆ. ಹುಡುಕೊಂಡ್ ಬರ್ತಾರೆ ನಿಮ್ಮ ಹತ್ರ. 1 ಅವರ್ ಹೊಲ್ಕೊಡ್ತಾರೇನಪ್ಪ ಇವರು, ಬೇಗ ಹೋಗೋಣ. ಅಲ್ಲೇ ಸ್ಯಾರಿ ತಗೊಂಡ್ ಮಾತಾಡ್ಕೊಂಡು ಒಂಚೂರು ಪಾನಿಪುರಿ ಗಿನಿಪುರಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಬರೋದ್ರೊಳಗೆ ಮುಗಿಸ್ಕೊಟ್ಬಿಟ್ರೆ ಎಷ್ಟು ಖುಷಿ ಆಗ್ತಾರೆ ಅಲ್ವಾ? ಇದೆಲ್ಲ ಇವಾಗ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಆಗಿ ಬರ್ತಾನೆ ಇರುತ್ತೆ. ನಾನು ಸ್ಟೂಡೆಂಟ್ಗಳಿಗೆ ಡಿಸೈನ್ಸ್ ಹೇಳ್ಕೊಡ್ತಾ ಇರ್ತೀನಿ. ಅದ್ರ ಜೊತೆಗೆ ಡಿಸೈನ್ಸ್ಗಳ ಜೊತೆಗೆ ಇದನ್ನೆಲ್ಲ ಟಾಸ್ಕ್ ಕೊಟ್ಟಾಗ ಏನಾಗ ಫುಲ್ ನಮ್ ಕ್ಲಾಸ್ ಮುಗಿಸ್ಕೊಂಡು ಹೋಗೋದ್ರೊಳಗಡೆನೆ ಪರ್ಫೆಕ್ಟ್ ಆಗಿರ್ಬೇಕು. ಇದು ಕೂಡ ತುಂಬಾ ಚೆನ್ನಾಗಿದೆ. ಸ್ಲೀವ್ಸ್ ಮಾತ್ರ ಕಮ್ಮಿ ಇಟ್ಟಿದ್ದಾರೆ, ಪರವಾಗಿಲ್ಲ. ಸ್ಲೀವ್ಸ್ ಏನ್ ಲೆಕ್ಕ ಬರಲ್ಲ. ಓಕೆ, ಫಿನಿಶಿಂಗ್ ವೈಸ್ ನೋಡಿ. ಓಕೆ, ನೀವು ಬೇರೆಯವರು ಟೈಲರ್ಗಳು ನೋಡ್ತಾ ಇದ್ರೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಟೈಮ್ ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಟೈಮ್ ಸೆಟ್ ಮಾಡ್ಕೊಂಡು ನಾನು ಇಷ್ಟರೊಳಗಡೆನೆ ನಾನು ಬ್ಲೌಸ್ ಮುಗಿಸ್ಬೇಕು, ಕಟಿಂಗ್ ಎಷ್ಟು ಆಗತ್ತೆ, ಸ್ಟಿಚಿಂಗ್ ಎಷ್ಟಾಗತ್ತೆ, ಟೈಮ್ ಸೆಟ್ ಮಾಡ್ಕೊಂಡು ನೀವು ಫಾಸ್ಟ್ ಮಾಡ್ಕೊಂತ ಹೋಗಿ. ಖಂಡಿತವಾಗ್ಲೂ ಎಲ್ಲರಿಗೂ ಸಾಧ್ಯ. ನಾನೇ ಬಂದು ನಿಮ್ಗೆ ಅಲ್ಲಿ ಮಾಡಿಸ್ಬೇಕು ಅಂತೇನಿಲ್ಲ. ನಿಮಗ್ ನೀವೇ ಟೀಚರ್ ಆಗಿ ಅಲ್ವಾ? ಒಟ್ನಲ್ಲಿ ನೀವುಗಳು ನನ್ನ ಸ್ಟೂಡೆಂಟ್ಗಳನ್ನೇ ಬೆಳಿಬೇಕು ಅಂತಿಲ್ಲ. ನೀವು ಮನೇಲಿ ಕುತ್ಕೊಂಡಿರೋರು ಕೂಡ ನೀವೇ ಟೈಮ್ ಸೆಟ್ ಮಾಡ್ಕೊಂಡು, ಇಲ್ಲ ನಾನು ಇವತ್ತು 1 ಅವರಲ್ಲಿ ಮುಗಿಸ್ಬೇಕು. ಯಾಕಾಗಲ್ಲ? ಅಲ್ಲಿ ಅಷ್ಟು ಬೇಗ ಅಷ್ಟೊಂದ್ ಜನ ಕಲಿತಾ ಇರೋರೇ ಮುಗಿಸಿದಾರೆ ಅಂದ್ರೆ, ಇಷ್ಟೊಂದು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋರು ನಾವ್ಯಾಕೆ ಮುಗಿಸ್ಬಾರ್ದು ಅಂತ ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಟೆಸ್ಟ್ ಮಾಡ್ಕೊಳ್ಳಿ. ನಿಮಗ್ ನೀವೇ ಟೆಸ್ಟ್ ಆಗಿ, ನಿಮಗ್ ನೀವೇ ಟೀಚರ್ ಆಗಿ. ಓಕೆ, ನಾವಾಗ ಏನಾಗುತ್ತೆ, ನೀವು ಕೂಡ ಫಾಸ್ಟ್ ಆಗೇನೆ ಹೊಲಿಬಹುದು. ಎಲ್ಲವೂ ಸಾಧ್ಯ, ಮನ್ಸೊಂದಿರ್ಬೇಕಷ್ಟೇನೆ. ತುಂಬಾ ಡೀಪ್ ಆಗಿ ನೋಡ್ತಾ ಇದಾರೆ ಕಣ್ರೋ ಸ್ಟೂಡೆಂಟ್ಸ್ಗಳು. ನೋಡಿ ಎಷ್ಟು ಡೀಪ್ ಆಗಿ ಚೆಕ್ ಮಾಡ್ತಾರೆ. ಮಾರ್ಕ್ಸ್ ಹೆಂಗ್ ಆಗ್ತಾರೆ ನೋಡಿ. ಲಾಸ್ಟ್ ಅಲ್ಲಿ ಸಿಗುತ್ತೆ ಮಾರ್ಕ್ಸ್, ಇವತ್ತು ಕೊಡಲ್ಲ ಮಾರ್ಕ್ಸ್, ಯಾವಾಗ ಹೇಳ್ತೀನಿ ನಾನು. ಓಕೆ, ನೋಡಿ ಇದು ಸೈಜ್ ವೈಸ್ ಚೇಂಜ್ ಆಗಿದೆ. 40+ ಇದೆ. ಸ್ಲೀವ್ ಎಲ್ಲವೂ ದೊಡ್ಡದಿದೆ. ಇದು ಎಮಿಂಗ್ ಅಲ್ಲ, ಆಮೇಲೆ ಬರುತ್ತೆ. ನಿಮ್ಮ ಕಣ್ಮುಂದ್ ಪ್ರತಿ ಒಂದು ವಿಡಿಯೋನು ನಿಮ್ಗೆ ಕಾಣಿಸ್ತಾ ಇಲ್ಲ. ಸೈಜ್ ವೈಸ್ ಚೇಂಜ್ 40 ಇದೆ. ಕೆಲವ್ರು ಯಾರೋ ಕ್ವಶನ್ ಮಾಡ್ತಾ ಇದ್ರು, ಏನಪ್ಪಾ ಅಂತಂದ್ರೆ, ಮೇಡಮ್ ಇದು ಯಾರೋ ನಾನು ಶಾಪ್ಗೆ ಹೋಗಿದ್ದೆ, ಅವರು ನಾನು ದಪ್ಪ ಇದ್ದೀನಿ, ಅವ್ರಿಗೆ ಐವಿ ನೆಕ್ಕು ಕಲರ್ ನೆಕ್ಕು ನಿಮ್ಗೆ ಚೆನ್ನಾಗ್ ಕಾಣಲ್ಲ ಹೋಗಿ ಅಂತ ಅಂದ್ಬಿಟ್ರು ಅಂತ. ಇಲ್ಲ, ಎಲ್ಲರಿಗೂನು ಚೆನ್ನಾಗ್ ಐವಿ ನೆಕ್ಕು ಕಲರ್ ನೆಕ್ಕು ತುಂಬಾ ಚೆನ್ನಾಗ್ ಕಾಣುತ್ತೆ ಎಲ್ಲರಿಗೂನು. ಆದ್ರೆ ಅಲ್ಲಿ ಮೆಜರ್ಮೆಂಟ್ ಏನೋ ತಗೊಳೋದ್ರಲ್ಲಿ ಅವ್ರು ಹಂಗ ಅಂದಿರ್ಬೋದು ಅಷ್ಟೇನೆ. ಎಲ್ಲಾ ಸೈಜ್ 30 ಸೈಜ್ ಇಂದ ಹಿಡಿದು, ನಾನು ಇವಾಗ ಮಾಡ್ಸಿದಿಲ್ಲ, ನೀವು ನೋಡ್ತಾ ಇದ್ದಿಲ್ಲ, ಸೈಜ್ ವೈಸ್ ದೊಡ್ಡದು ಸಿಗೋದು ಕಾಣಿಸ್ತಾ ಇದೆಯಲ್ವಾ? 30 ಸೈಜ್ ಇಂದ ಹಿಡಿದು 40+ ವರ್ಗು ನಾನು ಸೈಜ್ ವೈಸ್ ಕೊಟ್ಟಿದ್ದೀನಿ. ಎಲ್ರು ಹೊಲಿದಿದ್ದಾರೆ. ಇನ್ನು 40+ ಇರೋರ್ಗು ಕೂಡ ಹೊಲಿಬಹುದು. ಅವ್ರ ಮೆಜರ್ಮೆಂಟ್ ತಗೊಂಡು ಹೊಲ್ಕೊಂಡ್ರೆ, ನಿಮ್ ಕಲರ್ ಮೆಜರ್ಮೆಂಟ್ ವಿಡಿಯೋ ತೋರಿಸಿದೀನಿ ನಾನು. ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡೇನೆ ನೀವು ಮಾರ್ಕ್ ಹಾಕಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದ್ ನೋಡಿ, ಓಕೆ, ಪಾಯಿಂಟ್ಸ್ ಕಾಣಿಸ್ತಾ ಇದೆ ಅಲ್ಲ? ಇದೊಂದು ಎಮಿಂಗ್ ಆಗಿಲ್ಲ, ಹಾಕೊಂಡು ಕೂಡ ತೋರಿಸ್ತೀವಿ ನಿಮ್ಗೆ. ಆದ್ರೆ ಮಿಸ್ ಮಾಡದೆ ಪಾಯಿಂಟ್ಸ್ ಗಳನ್ನ ಖಂಡಿತ ಕೊಡಿ, ಯಾಕಂದ್ರೆ ಅವ್ರಿಗೊಂದು ಖುಷಿ ಆಗ್ಲಿ. ತುಂಬಾ ವಿಡಿಯೋದಲ್ಲಿ ನೇಳಿರ್ತೀನಿ, ಅವ್ರಿಗೊಂದು ಎನ್ಕರೇಜ್ ಆಗ್ಲಿ, ಅವ್ರಿಗೊಂದು ಹೇಳ್ರೋ, ಒಂದು ಕಂಗ್ರಾಚುಲೇಷನ್ಸ್ ಹೇಳ್ರೋ ಅಂತಂದ್ರೆ ಕೆಲವ್ರು ನೋಡ್ತೀರಾ, ಅಯ್ಯೋ ಇವ್ರಿಗೇನ್ ಹೇಳುದು ಅಂತ ಸುಮ್ನೆ ಇರ್ತೀರೇನ್ರೋ? ಇಲ್ಲ ಮ್ಯಾಮ್, ಇಲ್ಲ ಅಂದ್ರೆ ಕಾಮೆಂಟ್ಸ್ ಹಾಕಿ. ಅವ್ರ ಹೆಸರುಗಳಿಲ್ಲ, ನಂಬರ್ 1 ನಿಮಗೆ ತೋರಿಸ್ತಾ ಇದ್ರ, ನಂಬರ್ 1 ನಂಬರ್ 2 ಹಿಂಗ್ ತೋರಿಸ್ತಾ ಇದೀನಲ್ಲ, ಕಮೆಂಟಿಂಗ್ ಹಾಕೊಂಡ್ರಿ ಅಲ್ಲ, ನಂಬರ್ 1 ನಂಬರ್ 2ನೇ ಅವ್ರು ಎಲ್ಲ ಚೆಕ್ ಮಾಡ್ಕೊಂಡ್ ಬರ್ತಿರೋದು. ಇಲ್ಲಿ ಒಳಗಡೆ ಹಾಕಿದೀನಿ, ಆದ್ರೆ ಹೆಸರು ನಿಮ್ಗೆ ಹೇಳಲ್ಲ. ಅವ್ರ ಫ್ರೆಂಡ್ಸ್ಗಳು ಯಾಕೆ ಹೇಳಲ್ಲ ಗೊತ್ತಾ? ಇಲ್ಲಿ ನೋಡಿ, 1 2 3 4 5 ಹಿಂಗೆ ಹೋಗ್ತಾ ಇರೋದು. ಅದು ಇಲ್ಲಿ ಲಾಸ್ಟ್ ಅಲ್ಲಿ ಒಂದ್ಸಲ ತೋರಿಸ್ಬಿಡ್ತೀನಿ ನಿಮ್ಗೆ. ಇದು 3 ಸ್ಟಾರ್ಟಿಂಗ್ 1 2 ಆಯ್ತು ತೋರಿಸಿದ್ವಲ್ಲ, ಇದು 3.
ಓಕೆ, ಹಿಂಗಿದ ತೋರಿಸಿ ನಂಬರ್ಸ್ ಹೇಳ್ಬಿಡ್ತೀನಿ, ಅವ್ರ ನಂಬರ್ ಕನ್ಫ್ಯೂಸ್ ಮಾಡ್ಕೊಂಡವ್ರು. ನಾನ್ ಫಸ್ಟ್ ನಿಮಗೆ ತೋರಿಸಿರೋದು ಫಸ್ಟ್, ಸೆಕೆಂಡ್ ನಾನ್ ತೋರಿಸಿರೋದು ಸೆಕೆಂಡ್, ಈಗ ತೋರಿಸಿದ್ದು ಮೂರನೇದು. ನಿಮ್ಗೆ ಅವಾಗ ತೋರಿಸಿಲ್ಲ ಅಂತಂದ್ರೆ ಓಕೆನಾ. ಹಿಂಗೆ ನಂಬರ್ ವೈಸೇನೆ ಹಾಕಿರೋದು, ಹೆಸರು ಹಾಕಿಲ್ಲ. ಕಾರಣ ಏನಕ್ಕೆ ಅಂದ್ರೆ ನಮ್ ಹುಡುಗಿರು ತುಂಬಾ ಚುರುಕಿದಾರೆ. ಇದು ಲಾಸ್ಟ್ ಅಲ್ಲಿ ನಂಬರ್ ವೈಸ್ ಹಾಕ್ತೀನಿ. ಆಗ್ಲೇ 3 ತೋರ್ಸದ್ನಲ್ಲ, ಹಂಗೆ ನಾನೇ ತೋರ್ಸ್ಕೊಂಡ್ ಬರ್ತೀನಿ. ಯಾಕೆ ಅಂದ್ರೆ ಹೇಳಿದ್ರು ಮೇಡಮ್ ಓಟ್ ಹಾಕ್ಸ್ತೀವಿ ಮ್ಯಾಮ್ ಅಂತ. ಓಟ್ ಹಾಕ್ಸಕ್ ಇಲ್ಲಿ ಹೆಸರೇ ಗೊತ್ತಿಲ್ವಲ್ಲ, ಯಾರ್ಗ್ ಓಟ್ ಹಾಕ್ಸ್ತೀರಾ? ನಂಬರ್ 1 ನಂಬರ್ 2 ಹಾಕಿದೀವಿ. ಅದ್ರಲ್ಲಿ ಕೇಳ್ಬೋದು ಮೇಡಮ್ ಅದಕ್ಕೆ ಯಾವ್ದು ನಮ್ ನೇಮ್ಸ್ ಹಾಕಿದೀವಲ್ಲ ಅವ್ರಿಗೆ ಅಂತ. ಇದು ಫ್ಯಾಬ್ರಿಕ್ ನೋಡ್ ಕಂಡು ಹಿಡಿತಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರದ್ದು ಫ್ಯಾಬ್ರಿಕ್ ಇದೆ. ಇದು ಕೆಲವು ಫ್ಯಾಬ್ರಿಕ್ ಅಲ್ಲಿ ನಂಬರ್ ಚೇಂಜ್ ಮಾಡಿದೀವಿ ಅಲ್ವಾ. ನಂಬರ್ ಚೇಂಜ್ ಮಾಡ್ರೆ ಫ್ಯಾಬ್ರಿಕ್ ನೋಡಿ ಓಟ್ ಹಾಕ್ಸ್ತೀವಿ ಮ್ಯಾಮ್ ಅಂತೀರಾ. ಅಲ್ಲಿ ಓಟ್ ಹಾಕ್ಸಿದ್ರು ನಮಗೆ ಗೊತ್ತು ಇಲ್ಲಿ ಇವ್ರ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗತ್ತೆ ಓಟ್ ಮಾರ್ಕ್ಸ್ ಗಿಂತ. ಅದು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಓಕೆನಾ. ಇದು ಬಂದು ನಂಬರ್ 4. ನಾನು ಹೇಳದ್ನಲ್ಲ ಇದು ದೊಡ್ಡ ಸೈಜು ನೋಡಿ, 40 ಸೈಜ್. ಇದು ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ನಂಬರ್ 4. ದಪ್ಪಗಿರೋರು ದಪ್ಪಗೆ ಓಟ್ ಹಾಕ್ತೀರಾ? ಓಕೆ, ಹಂಗಂತ ಅಲ್ಲ, ನೋಡಿ ಯಾವ ನಿಮ್ಗೆ ಫೀಲ್ ಗೊತ್ತಾಗ್ತಾ ಇದೆ ಅಲ್ವಾ, ಯಾವ್ದು ಚೆನ್ನಾಗಿದೆ ಅಂತೇಳಿ ಖಂಡಿತವಾಗ್ಲೂ ಮೆಸೇಜ್ ಹಾಕಿ. ಮ್ಯಾಮ್ ನಂಬರ್ 1 ಇಲ್ಲ ನಂಬರ್ 2 ಅಂತೇಳಿ ಖಂಡಿತವಾಗ್ಲೂ ಮೆಸೇಜ್ ಹಾಕಿ. ಸ್ಟೂಡೆಂಟ್ಗಳು ನೋಡ್ತಾ ಇದ್ರೆ ನೀವು ಕೂಡ ನಿಮ್ ಫ್ರೆಂಡ್ ಸರ್ಕಲ್ಗಳಿಗೆ ನೀವುಗಳು ಹಾಕ್ಬೇಕು ಓಟು. ನೀವು ಅವರು ಇವರು ಅಂತಲ್ಲ, ಎಲ್ರು ಚೆನ್ನಾಗಿರ್ಬೇಕು. ನನ್ನ ಪ್ರಕಾರ ನಾನು ಹಂಗಂತ ಹೇಳಿದ್ರೆ ಎಷ್ಟೋ ವಿಡಿಯೋಸ್ ನಿಮಗೆ ಕಳ್ಸಿದೀನಲ್ವಾ, ಎಷ್ಟೋ ಕ್ಲಾಸಲ್ಲಿ ಹೇಳೋ ವಿಷಯಗಳು ನಿಮ್ಗೆ ಹೇಳ್ತಾನೆ ಇರ್ತೀನಿ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ. ಯಾಕೆಂದ್ರೆ ತುಂಬಾ ಹೇಳ್ಕೊಟ್ರು ತುಂಬಾ ಇವ್ರಿಗೆ ಹೇಳ್ಕೊಟ್ಟಿದೀನಿ, ಇಲ್ಲ ಅಂತಲ್ಲ. ಮೇಡಮ್ ಫ್ರೀ ಆಗು ಅಷ್ಟೇ ಹೇಳ್ಕೊಡ್ತೀರಾ, ಇವ್ರಿಗೂ ಅಷ್ಟೇ ಹೇಳ್ಕೊಡ್ತೀರಾ ಅನ್ನೋದು ಬರಬಾರ್ದು ಅನ್ನೋಕ್ಕೋಸ್ಕರ ಕ್ಲಾಸಲ್ಲಿ ಇರೋ ತುಂಬಾ ಪಾಯಿಂಟ್ಸ್ ಇರುತ್ತೆ. ನಿಮಗೆ ಮಿಸ್ ಮಾಡೋ ಕೆಲವೊಂದು ಪಾಯಿಂಟ್ಸ್ ಅಂತೂ ಹೇಳಿರ್ತೀನಿ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಂತೂ ಎಲ್ಲ ಫುಲ್ ಪರ್ಫೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಆ ರೀತಿ ನೀಟಾಗಿ ಎಲ್ರು ಹೊಲ್ದಿದ್ದಾರೆ. ನೀವು ನೋಡ್ಬಿಟ್ಟು ನನಗೆ ಖಂಡಿತವಾಗ್ಲೂ ಮಾರ್ಕ್ಸ್ ಹಾಕಿ. ನಂಬರ್ 5 ಸೈಜ್ ವೈಸ್ ಕೂಡ ಇದು ಕೂಡ ಬಿಗ್ ಸೈಜ್ ಇದೆ. ಸೈಜ್ ವೈಸು ಓಕೆ, ಪರವಾಗಿಲ್ಲ, ಬೇಗ ಹೊಲ್ದ್ರು ಚೆನ್ನಾಗಿ ಹೊಲ್ದಿದ್ದಾರೆ. ಓಕೆ, ನೋಡಿದ್ರಲ್ವಾ ಎಲ್ಲರೂ ಹೆಂಗ್ ಹೊಲ್ದಿದ್ದಾರೆ ಅಂತೇಳಿ. ಇವರೆಲ್ಲ ಮಾರ್ಕ್ಸ್ ಹಾಕೊಂಡ್ ರೆಡಿ ಇದಾರೆ. ಚೆಕ್ ಮಾಡೋಣ. ಮೆಜರ್ಮೆಂಟ್ ಇದು ಮಾರ್ಕ್ಸ್ ಹಾಕಿಲ್ಲ, ನಿಮ್ ಲೈವ್ ಅಲ್ಲಿ ಮೆಜರ್ಮೆಂಟ್ ಎಲ್ಲವೂ ತಗೊಂಡು ಮಾಡ್ತಾ ಕುತ್ಕೊಂಡ್ರೆ ಲೇಟ್ ಆಗತ್ತೆ ಅಂತೇಳಿ ಆಮೇಲೆ ಹಾಕ್ತಾರೆ ಅವ್ರ ಮೆಜರ್ಮೆಂಟ್ ಎಲ್ಲ. ಉಮಾ ಮ್ಯಾಮ್ ಅಂತೂ ಡೀಪ್ ಆಗಿ ನೋಡ್ತವ್ರಪ್ಪ. ಹೌದು, ಯಾಕೆಂದ್ರೆ ಯಾರಿಗೂ ತಪ್ಪಾಗ್ಬಾರ್ದಲ್ವಾ. ಎಲ್ಲಷ್ಟು ನೀಟಾಗಿ ಎಲ್ರು ಕಷ್ಟಪಟ್ಟು ಹೊಲ್ದಿರ್ತಾರೆ ಫಾಸ್ಟ್ ಆಗಿ. ಜೊತೆಗೆ ಫಿನಿಶಿಂಗ್ನು ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಹಾಕೊಂಡಾಗ ಗೊತ್ತಾಗ್ತಿತ್ತು ಮ್ಯಾಮ್ ಹಾಕೊಂಡೆ ತೋರ್ಸ್ಬೇಕಿತ್ತು ಅಂತ. ಆಮೇಲೆ ಲಾಸ್ಟ್ ಅಲ್ಲಿ ಯಾರ್ ಸೈಜಿಗೆ ಹೊಲ್ದಿದ್ದಾರೆ, ಇದು ನಂಬರ್ 6, ಯಾರ್ ಸೈಜಿಗೆ ಹೊಲ್ದಿದ್ದಾರೆ ಪಪ್ ಸ್ಲೀವ್. ಓಕೆ, ಯಾರ್ ಸೈಜಿಗೆ ಹೊಲ್ದಿದ್ದಾರೆ ಅವ್ರಿಗೆ ಹಾಕ್ಸಿನೂ ಕೂಡ ಲಾಸ್ಟ್ ಅಲ್ಲಿ ಬರುತ್ತೆ ನನ್ನ ರಿಸಲ್ಟ್ ಟೈಮ್ ಅಲ್ಲಿ. ನಾನು ಅಲ್ಲಿ ಲೈವ್ ಅಲ್ಲಿ ರಿವೀಲ್ ಮಾಡ್ತೀನಿ. ಯಾಕಂದ್ರೆ ಇಷ್ಟು ಇವ್ರದ್ದು ನಮ್ಮ ಇದ್ರಲ್ಲಿ ಸಿಕ್ಕೋಗಿದೆ, ಕಟಿಂಗ್ ಅಲ್ಲಿ ಸಿಕ್ಕೋಗಿದೆ, ಸ್ಟಿಚಿಂಗ್ ಅಲ್ಲಿ ಸಿಕ್ಕೋಗಿದೆ. ಅದ್ರ ಜೊತೆಗೆ ಇಲ್ಲಿ ಇವ್ರಗಳ ಪಾಯಿಂಟ್ಸ್ ಸಿಕ್ಕೋಗಿದೆ. ನಿಮ್ ಪಾಯಿಂಟ್ಸ್ ಒಂದ್ ಸಿಕ್ಬಿಟ್ರೆ ನನ್ ಪಾಯಿಂಟ್ಸ್ ಹೇಳಕ್ ಈಸಿ ಆಗತ್ತಲ್ಲ. ಹಾಗಾಗಿ ಇದು 7. ಓಕೆ, ಇದು ಕೂಡ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಅದ್ರ ಸಣ್ಣ ಪುಟ್ಟ ಮಿಸ್ಟೇಕ್ ಇದೆ, ಅವನ್ನ ಏನು ಅಂತ ಇವ್ರ ಪಾಯಿಂಟ್ಸ್ ನೋಡ್ಬಿಟ್ಟು ರಿವೀಲ್ ಮಾಡೋಣ. ಓಕೆ, ಇದು ಬಂದು 7. 8 ಜನದಲ್ಲಿ 8 ತಗೊಂಡಿಲ್ಲ ಅಂದ್ರೆ ನಾನು ರೂಲ್ಸ್ ಆಲ್ರೆಡಿ ಹೇಳಿದೆ, ಹಾಗಾಗಿ ತಗೊಂಡಿಲ್ಲ. ಅವ್ರಿಗೂ ಭಯ ಇರ್ಬೇಕು. ಭಯ ಇತ್ತು ಅಂದ್ರೆ ನೆಕ್ಸ್ಟ್ ನಾನು ಮಾಡ್ತೀನಿ ಅನ್ನೋದಿರ್ಲಿ ಅನ್ನಕ್ಕೋಸ್ಕರ ಅಷ್ಟೇನೆ. ಇಲ್ಲಿ ಯಾರನ್ನೂ ಇದ್ ಮಾಡ್ತಾ ಇಲ್ಲ. ಅವ್ರು ಆಲ್ರೆಡಿ 25 ಬ್ಲೌಸು ಪರ್ಫೆಕ್ಟ್ ಆಗಿ ಹೊಲ್ದು ಅದ್ರಲ್ಲಿ ಗುಡ್ ಹೇಳಿಸ್ಕೊಂಡಿದ್ದಾರೆ. ಇದ್ರಲ್ಲಿ ಫಾಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಅಲ್ಲಿ ಮೈನಸ್ ಆಯ್ತೆ ಹೊರ್ತು ಅವ್ರದ್ದು ಕೂಡ ಬರ್ತಾ ಇತ್ತು. ಹಾಗಾಗಿ ಇಲ್ಲಿ ಆಗಿದೆ. ಆದ್ರೆ ರೂಲ್ಸ್ ಅಲ್ವಾ, ತಗೊಳಲ್ಲ ಅಂತ ಹೇಳಿದೆ, ತಗೊಂಡಿಲ್ಲ. ಕ್ಲಿಯರ್. ನೆಕ್ಸ್ಟ್ ಒಂಚೂರು ಪಾಯಿಂಟ್ಸ್ ನಾನು ನೋಡ್ಬಿಡ್ತೀನಿ. ಓಕೆ, ಸೂಪರ್. ನಂಬರ್ 1 ನಂಬರ್ 2 ಯಾರ್ದು ಏನು ಅಂತ ಗೊತ್ತಿಲ್ಲ. 2.5. ಇದನ್ನು ರಿವೀಲ್ ಲಾಸ್ಟ್ ಅಲ್ಲಿ ಮಾಡ್ತೀನಿ, ಇದು ಸಮೇತ ತೋರಿಸ್ತೀನಿ ನಿಮ್ಗೆ. ಓಕೆ, ಇವ್ರು ಕೂಡ ಯಾರ್ದು, ಇವ್ರು ಇಷ್ಟು ಜನ ಟೀಚರ್ಸ್ ಕೂಡ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕಟಿಂಗ್ ಮಾಡ್ಬೇಕಾದ್ರೆ ಇರ್ಲಿಲ್ಲ. ಇದು ಪಾಯಿಂಟ್ಸ್ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಅವ್ರು ಕರೆಕ್ಟಾಗಿ ಕೊಟ್ಟಿರ್ತಾರೆ ಪಾಯಿಂಟ್. ಅದು ಗೊತ್ತಿಲ್ವಲ್ಲ ಯಾರ್ದು ಏನು ಅಂತ, ಯಾಕಂದ್ರೆ ಎಲ್ಲ ಒಂದೇ ಸೈಜ್, ಎಲ್ಲೂ ಬರ್ದಿಲ್ಲ.
ಬಟ್ ಎಲ್ಲಿ ಯಾರು ಮಾಡಿದ್ರು ಅಂತ ಎಲ್ಲಿ ತಪ್ಪು ಮಾಡಿದಾರೆ ಏನು ಅಂತ ಲೈವ್ ಅಲ್ಲಿ ನಾವಿಬ್ರೇ ನೋಡಿರೋದು. ಸೊ ಹಾಗಾಗಿ ರಿಯಲ್ ಪಾಯಿಂಟ್ ನಂಗೆ ಅದಕ್ಕೆ ಲಾಸ್ಟಿಗೆ ಕೊಡ್ತೀನಿ ಅಂತ ಹೇಳಿದ್ದು. ಲೈವ್ ಅಲ್ಲಿ ತಪ್ಪು ಮಾಡಿರೋದು ಲೈವ್ ಅಲ್ಲೇ ನೋಡ್ಬಿಟ್ಟಿದೀವಿ ನಾವು. ಆದ್ರೂ ನಾನು ಅಲ್ಲಿ ಕೂಡ ರಿವೀಲ್ ಮಾಡ್ದೆ. ತುಂಬಾ ಸಲ ನಾನು ಇಷ್ಟು ವರ್ಷ ಕ್ಲಾಸಸ್ ಮಾಡ್ಕೊಂತ ಬಂದಿದ್ದೀನಿ. ಅಷ್ಟು ವರ್ಷದಲ್ಲಿ ತಪ್ಪು ಯಾರೇ ಸ್ಟೂಡೆಂಟ್ ಮಾಡೋದು ಜಸ್ಟ್ ಹಿಂಗಾದ್ರೂ ನಮ್ಗೆ ಗೊತ್ತಾಗುತ್ತೆ. ಕಟ್ಟಿಂಗ್ ಅಲ್ಲಿ ಬೈದು ಕತ್ರಿ ಅಲ್ಲಿ ಮಾಡೋದ್ ನಿಲ್ಸಿ ಸರಿ ಮಾಡ್ಸಿ ಕಳ್ಸಿದೀನಿ. ಫಸ್ಟ್ ಟೈಮ್ ತಪ್ಪು ಮಾಡ್ತಿದ್ರು ನೋಡ್ಕೊಂಡು ಸುಮ್ನೆ ಕೂರ್ತಿದ್ದೆ, ಹಿಂಗ ಅನ್ಸ್ತಾ ಇತ್ತು. ಆದ್ರೂ ಕೂಡ ಸುಮ್ನೆ ಕೂತಿದ್ದೆ. ಕಾರಣ ಏನಕ್ಕೆ ಅಂತಂದ್ರೆ ಹೇಳ್ಕೊಡಂಗಿಲ್ಲ. ಹೇಳ್ಕೊಟ್ಟು ಹೊಲ್ಸೋರೆ ನಾನೇ ಬೇಕಾ ಅವಳು ಹೊಲ್ಸಕ್ಕೆ, ಯಾರು ಬೇಕಾದ್ರೂ ಹೊಲಿಸ್ತಿದ್ರು ಅಲ್ವಾ. ಅದಕ್ಕೆ ಆದ್ರೂ ಒಂದ್ ಕ್ಲೂ ಕೊಟ್ಟೆ, ತಪ್ಪು ಮಾಡ್ತಿದ್ದೀರಾ ನೋಡ್ರು, ಫಿನಿಶಿಂಗ್ ಕೊಡ್ರು ಅಂತ. ಅವಾಗ ತಿದ್ಕೊಂಡ್ಬಿಟ್ರು. ಓಕೆ ಫೈನ್. ಈಗ ನಾನು ಒಬ್ಬೊಬ್ರನ್ನೇ ಕೇಳ್ತಾ ಬರ್ತೀನಿ. ಲಾಸ್ಟ್ ನಿನಗೆ ಬಂದ್ಬಿಡೋಣ. ಯಾಕೆ ಅಂತಂದ್ರೆ ನೀವು ಅಲ್ಲಿ ಇದ್ದಿದ್ರಿಂದ ಏನ್ ಅನ್ಸುತ್ತೆ ಉಮಾ ನಿಮ್ಗೆ? ಮ್ಯಾಮ್ ಅವರು ಇಷ್ಟು ಟೈಮಲ್ಲಿ ಇಷ್ಟು ಫಾಸ್ಟ್ ಆಗಿ 1 hour ಅಲ್ಲಿ ಇಷ್ಟು ಎಂತ ಸರ್ವಿಸ್ ಇರೋರು ಕೂಡ, ಬೋಟಿಕಲ್ ಇರೋರು ಕೂಡ ಇಷ್ಟು ಫಾಸ್ಟ್ ಆಗಿ ಅವ್ರು ಮಾಡ್ತಾರೆ. ಆದ್ರೂ ಇಲ್ಲಿ ಕಲ್ತು ಇದ್ ಮಾಡಿ ಇಷ್ಟು ಬೇಗ ಮಾಡ್ತಾರೆ ಅನ್ನೋ ಇದಿರ್ಲಿಲ್ಲ ಮ್ಯಾಮ್. ಆದ್ರೂ ಮಾಡಿದ್ದಾರೆ. ತುಂಬಾ ಗ್ರೇಟ್ ಮ್ಯಾಮ್. ಗ್ರೇಟ್. ಓಕೆ ನೋಡಿ, ನಮ್ ಮೇಡಮ್ ಗ್ರೇಟ್ ಅಂತ ಕೊಟ್ಬಿಟ್ರು. ಹಂಗಾರೆ ಪಾಯಿಂಟ್ಸ್ ಹಂಗಾರೆ ಜಾಸ್ತಿ ಕೊಟ್ಟಿರ್ಬೇಕು. ಇಲ್ಲ ಚೆಕ್ ಮಾಡೇ ಕೊಟ್ಟಿರೋದು. ಯಾಕೆ ಯಾರು ಏನು ಅಂತ ಗೊತ್ತಿಲ್ಲ ಅದ್ರಲ್ಲಿ. ಬ್ಲೌಸ್ ಮಾತ್ರ ನೋಡಿದೀರಾ. ವೆರಿ ಗುಡ್, ನಿಜ ಗ್ರೇಟ್. ಓಕೆ ನೆಕ್ಸ್ಟ್ ಕುಮಾರಿ, ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್ ನಮ್ ಸ್ಟೂಡೆಂಟ್ಸ್ ಹೆಂಗೆ ಅಂದ್ರೆ, ಯಾಕಂದ್ರೆ ನಾನು ಕೆಲವು ಕಡೆ ಎಲ್ಲ ನೋಡಿರ್ತೀನಿ, ಪ್ರೊಫೆಷನಲ್ಸ್ ಹೊಲಿಯೋದು ಎಲ್ಲ ನೋಡಿರ್ತೀವಿ. ಕಸ್ಟಮರ್ ಹೋಗಿ ಅರ್ಜೆಂಟ್ ಅಲ್ಲಿ ಕುತ್ಕೊಂಡಾಗ ಅವ್ರಿಗೂ ಕೈ ಕಾಲ್ ಆಡಲ್ಲ, ಟೆನ್ಷನ್ ಬಂದ್ಬಿಡುತ್ತೆ ಎಲ್ಲರಿಗೂ. ಈ 1 hour ಅಂತ ಹೇಳಿದಾಗ ಲರ್ನರ್ಸ್ ಅವ್ರು ಇನ್ನು ಬಿಗಿನರ್ಸ್ ಅಲ್ವಾ, ಅವರು ಎಲ್ಲ ಪರ್ಫೆಕ್ಟ್ ಆಗಿ ಫಿನಿಶ್ ಮಾಡಿದ್ದಾರೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ನಾವು ನೋಡಿದಾಗ ಅನಿಸ್ತು. ಯಾಕಂದ್ರೆ ಎಲ್ಲೂ ಸ್ಲೀವ್ ಆಗ್ಲಿ ಯಾವ್ದು ಅಟ್ಯಾಚ್ಮೆಂಟ್ ಇಲ್ದಿರ ಡಿಟ್ಯಾಚ್ ಆಗಿಲ್ಲ, ಎಲ್ಲ ಅಟ್ಯಾಚ್ ಆಗೇ ಇರೋದು. ಅದರಿಂದ ಇವರು ತುಂಬಾ ಸೂಪರ್ ಮೇಡಮ್. ಯಾಕಂದ್ರೆ ನಮ್ ಸ್ಟೂಡೆಂಟ್ಸ್ ಅಂತ ನಾವು ಹೊಗಳೋದಲ್ಲ, ಆ 1 hour ಅಲ್ಲಿ ಅವ್ರ ಎಫರ್ಟ್ಸ್ ಇದೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಕಲಿಯೋ ಟೈಮ್ ಅಲ್ಲಿ. ಓಕೆ ವೀಣವ್ರೆ, ನಿಮ್ಗೆ ಏನ್ ಅನ್ಸ್ತಾ ಇದೆ ನಮ್ ಇದ್ರ ಬಗ್ಗೆ, ನಮ್ ಹುಡುಗಿರು ಹೊಲ್ದಿರೋದ್ರ ಬಗ್ಗೆ? ಮ್ಯಾಮ್ ನಮ್ ಹುಡ್ಗಿರ ಅಂದ್ರೆ ನಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿತಿರೋರು 1ನೇ ತಿಂಗಳಲ್ಲಿ ಕಲ್ತ್ಬಿಟ್ಟು 2ನೇ ತಿಂಗಳಲ್ಲಿ ನೆಕ್ಸ್ಟ್ ಅವರು ಯಾವ್ದೇ ಇಷ್ಟು ಪ್ರೆಸರ್ ಇದ್ರೂನು ಸಹ ಅವರು ಫ್ಯಾಬ್ರಿಕ್ ಶೀಟ್ ಅಲ್ಲಿ ಫಸ್ಟ್ ಕಟ್ ಮಾಡಿ, ಬೋಟಿಕ್ ಲೆವೆಲ್ ಅಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ಟೆಲಿ ಹಾಕ್ಬಿಟ್ಟು ಕಟ್ ಮಾಡಿ ಪಟ ಅಂತ ಹೊಲ್ಕೊಟ್ಬಿಡ್ತಾರೆ. ಇವ್ರು ಯಾವ್ದೇ ಎಕ್ಸ್ಪೀರಿಯನ್ಸ್ ಇಲ್ದಾನೆ 1 hour ಅಲ್ಲಿ ಫಸ್ಟ್ ½ an hour ಅಲ್ಲಿ ಫ್ಯಾಬ್ರಿಕ್ ಶೀಟ್ ಪ್ಲಸ್ ಬಟ್ಟೆಗೆ ಪ್ಲಸ್ ಲೈನಿಂಗ್ ವಿತ್ ಮೈನ್ ಫ್ಯಾಬ್ರಿಕ್ ಮೂರಕ್ಕೂ ½ an hour ಅಲ್ಲಿ ಕಟ್ ಮಾಡಿ ಮತ್ತೆ ಇನ್ ½ an hour ಅಲ್ಲಿ ಸ್ಟಿಚ್ ಮಾಡಿ ಹಾಕಿರೋದು ತುಂಬಾನೇ ಗ್ರೇಟ್. ಯಾಕೆ ಅಂದ್ರೆ ನಮ್ ಮೇಡಮ್ ಹಂಗೆ ಮಾಡೋದು. ಅವರು 1 hour ಅಲ್ಲೇ ಒಂದ್ ಬ್ಲೌಸ್ ಬೇಕು ಅಂದ್ರೆ ಆ ಕ್ಷಣನೇ ಹೊಲ್ದಾಕ್ತಾರೆ. ಹಂಗೆ ನಮ್ ಮೇಡಮ್ ಹೆಂಗಿರ್ತಾರೆ, ಸ್ಟೂಡೆಂಟ್ಸ್ ಹಂಗೆ ಇರ್ತಾರೆ. ಆದ್ರೂ ಅವ್ರು ತುಂಬಾ ಗ್ರೇಟ್. ಇನ್ನ ಕಲಿತಿರೋರಲ್ಲ, ಹಂಗಾಗಿ ಎಕ್ಸ್ಪೀರಿಯನ್ಸ್ ಏನು ಇರಲ್ಲ, ಚೆನ್ನಾಗಿ ಹೊಲ್ದಿದ್ದಾರೆ. ಗುಡ್. ತುಂಬಾ ಗ್ರೇಟ್ ಆಗಿದ್ದಾರೆ. ಓಕೆನಾ? ಓಕೆ ಪವಿತ್ರ, ನೀವು ಆಲ್ರೆಡಿ ಖುದ್ದಾಗಿ ಕಟಿಂಗು ನೋಡಿದೀರಾ, ಸ್ಟಿಚಿಂಗು ನೋಡಿದೀರಾ, ನಿಮ್ಗೆ ಏನ್ ಅನ್ಸುತ್ತೆ? ಹೌದು ಮ್ಯಾಮ್. ಈಗ ಈ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಕೂಡ ಈ ತರ ಎಲ್ಲ ಲರ್ನ್ ಮಾಡ್ಸಲ್ಲ ಇವಾಗ. ಯಾಕಂದ್ರೆ ಜಸ್ಟ್ ಹೊಲಿಸ್ತಾರೆ, ಕಳಿಸ್ತಾರೆ. ಅವ್ರೊಂಥರ ಅವ್ರಿಗೆ ಏನೋ ಅವ್ರಿಗೆ ಕಳಿಸ್ಬೇಕು ಅನ್ನೋದಿರುತ್ತೆ. ನೀವು ಎಲ್ರಿಗೂ ಕಲ್ಸೋದು ಮತ್ತೆ ಕಸ್ಟಮರ್ಗಳನ್ನ ಹೇಗ್ ಅಟೆಂಡ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀರಾ. 1 hour ಅಲ್ಲಿ ಇವಾಗ ಬಂದ ತಕ್ಷಣ ಬಂದು ಓಕೆ ಸರ್ ನಾನು ಹೊಲ್ಕೊಡ್ತೀನಿ ಅಂತ ಹೇಳ್ತಾರೆ ಅಂದಾಗ ಅವ್ರಿಗೆ ಈಗ ಮೈಂಡ್ ಪ್ರಿಪೇರ್ ಮಾಡ್ತಾ ಇದೀರ ಅಂದ್ರೆ ನೀವು ತುಂಬಾ ಗ್ರೇಟ್ ಮ್ಯಾಮ್. ಮತ್ತೆ ಅವರು ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ಕೊಂಡು ನಾವು ಇಲ್ಲ ಹೊಲಿತೀವಿ ನಾವು ಅಂತ ಹೇಳಿ ಅವರು ಏನು ಮಾಡ್ತೀವಿ ಅಂತ ಬಂದ್ರಲ್ವಾ, ಅದಕ್ಕೂ ಖುಷಿ ಆಯ್ತು. ನೀವ್ ಎಷ್ಟು ಪ್ರೆಷರ್ ಹಾಕಿ ಹಾಗೆ ಬೇಗ ಮಾಡಿ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ರು, ಕೆಲವೊಂದು ಮಿಸ್ಟೇಕ್ ಮಾಡಿದ್ರು, ಇಲ್ಲ ಅಂತಿಲ್ಲ, ಕೆಲವೊಂದು ಸಣ್ಣ ಪುಟ್ಟ ಅಷ್ಟೇನಿರ್ಲಿಲ್ಲ. ಬಟ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ನೀವು ಮಾಡ್ತಾ ಇದೀರಲ್ಲ, ನನ್ಗೆ ಅದೇ ಖುಷಿ ಆಗುತ್ತೆ. ಬೇರೆ ಕಡೆ ಇಷ್ಟೆಲ್ಲಾನು ಯಾರು ಹೇಳ್ಕೊಡಲ್ಲ, ಮಾಡಲ್ಲ. ಅದೊಂದು ಖುಷಿ ಆಗುತ್ತೆ. ಮಾಡಿದ್ರು ಮ್ಯಾಮ್, ಚೆನ್ನಾಗಿ ಮಾಡಿದ್ರು ಎಲ್ರು ಕೂಡ. ಖುಷಿ ಆಯ್ತು ಮ್ಯಾಮ್. ಇಲ್ಲ ಏನಕ್ಕೆ ಅಂತಂದ್ರೆ, ಕಟ್ ಮಾಡೋದು ಯಾರು ನಿಮ್ದೇನಾ? ಅವ್ರು ಯಾರೋ ಬಂದಿರ್ಬೇಕು, ಇಲ್ಲೋ ಇರ್ಬೇಕಲ್ಲ. ಕಟ್ ಮಾಡೋದು ಕೊಡಪ್ಪ. ಹಾ, ಊಟಕ್ಕೆಲ್ಲ ಯಾರೋ ಬಂದಿರ್ಬೇಕು. ಈಗ ನನ್ ಕೂಸು ಬಂದಿದ್ದೀವಿ, ಬೇಗ ಬಂದ್ಬಿಟ್ಟೈತಿ ನನ್ ಕೂಸು. ಆಫ್ ಮಾಡ ಆನ್ ಮಾಡು. ಚಿನ್ನ ಬರವಾ, ಆಫ್ ಮಾಡ, ವಿಡಿಯೋ ಮಾಡ, ಬರಪ್ಪ ಆಫ್ ಮಾಡ ಆನ್ ಮಾಡು. ಈಗ ಯಾರು
ಎಲ್ಲ ಕಡೆನೂ ಮಾಡಿಸ್ತಾರೆ, ನೀವು ಇನ್ನು ಎಕ್ಸ್ಟ್ರಾ ಮಾಡಿಸ್ತಾ ಇದ್ರ ಅವ್ರಿಗೆ ಇನ್ನೂ ಖುಷಿ, ಅವ್ರಿಗೆ ಮತ್ತೆ ಇನ್ನೂ ಎಕ್ಸ್ಪೀರಿಯನ್ಸ್ ಕೂಡ ಜಾಸ್ತಿ ಆಗುತ್ತೆ. ಕೆಲವೊಂದು ಮಿಸ್ಟೇಕ್ ಗಳು ಇವರು ಮಾಡ್ತಾ ಇದ್ರು ಎಲ್ಲ ಅಂತಲ್ಲ, ಬಟ್ ನೀವು ಕ್ಲೂ ಕೊಡ್ತಾ ಇದ್ರಿ ಮಾಡಿ ಮಾಡಿ ಅಂತ. ಕ್ಲೂ ಹ್ಯಾಕ್ ಕೊಡ್ತಾ ಇದ್ದೆ ಅಂತಂದ್ರೆ ಅದು ತಪ್ಪೇನ್ ಮಾಡ್ತಾ ಇರ್ಲಿಲ್ಲ, ಅರ್ಜೆಂಟ್ ಅಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ರು. ಬೇಡ ಅಲ್ವಾ, ನಮ್ಗೆ ತಪ್ಪು ಮಾಡ್ರೆ ಬೈದು ಸರಿ ಮಾಡ್ಸೇ ಅಭ್ಯಾಸ, ಅಂತದ್ರಲ್ಲಿ ಹೇಳ್ದಂಗೆ ಇಟ್ಕೊಂಡಿದ್ದೆ ಹೆಚ್ಚು ನಾನು. ನನಗೆ ಅನ್ಸ್ತವ್ರು ಯಾರು ಉಕ್ಸ್ಪಟ್ಟಿ ಕಚಪಟ್ಟಿ ಕಡೆ ಮಾಡ್ತಾ ಇದ್ರು ಅವರು, ಅದ್ ನೋಡಿನೂ ಹೆಂಗ್ ಸುಮ್ನಿರ್ಲಿ ನಾನು. ಹಂಗಾದ್ರೂ ಹೇಳಲ್ಲ ಯಾರೋ ತಪ್ಪು ಮಾಡ್ತಾ ಇದ್ರೆ ಆದ್ರೂ ಹೇಳಲ್ಲ ಅಂತಿದ್ದೆ. ಆವಾಗ ಅವ್ರಿಗೆ ಗೊತ್ತಾಗೋಯ್ತು ಎಲ್ಲೋ ತಪ್ಪಾಗ್ತಿದೆ ಅಂತ. ಎಲ್ಲರೂ ಚೆಕ್ ಮಾಡ್ಕೊಂಡ್ರು, ತಪ್ಪಾಗಿರೋರು ಬಿಚ್ಚಿ ರೆಡಿ ಮಾಡಿದ್ರು. ಹೌದು, ನಿಜ ಗ್ರೇಟ್. ನಾನು ಹೇಳೋದು ಯಾಕೆ ಅಂದ್ರೆ ಈ ಕಲಿಯೋ ಪೀರಿಯಡ್ ಅಲ್ಲಿ 1 hour ಒಂದು 1/4 ಗಂಟೆ ಹೆಚ್ಚು ಕಮ್ಮಿ ಆಗಿರ್ಬೋದು. 1 hour ಅಂತ ಹೇಳಿದ್ವಿ. ಲಾಸ್ಟ್ ಅವ್ರು ಮುಗಿಸೋದು 1.25 ಗಂಟೆ ಒಳಗಡೆ ಕಟಿಂಗು ವಿತ್ ಫಿನಿಶಿಂಗು. ಸೈಜ್ ವೈಸು ಕೂಡ ನಿಮಗೆ ಮೆಜರ್ಮೆಂಟ್ ಇಲ್ಲ, ಇವ್ರು ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿ ಅವ್ರು ಯಾರ ಸೈಜಿಗೆ ಹೊಲ್ದಿದ್ದಾರೆ ಅವ್ರಿಗೂ ಹಾಕ್ಸಿ ಅದು ಪರ್ಫೆಕ್ಟ್ ಇದೆಯಾ ಅಂತ ಅದನ್ನು ಕೂಡ ಚೆಕ್ ಮಾಡಿ ವಿಡಿಯೋ ಮಾಡ್ತೀನಿ. ಸುಮ್ನೆ ಮಾರ್ಸ್ಕೊಡಲ್ಲ. ಕಾರಣ ಏನಕ್ಕೆ ನಾನು ಲೈವ್ ಅಲ್ಲಿ ಹೇಳ್ತಾ ಇರೋದು, ಅವ್ರಿಗೆ ಯಾರ್ಗೆ ಹೊಲ್ದ್ರು ನನಗೆ ಕಾನ್ಫಿಡೆನ್ಸ್ ಆಗಿ ಬರುತ್ತೆ. 1 hour ಅಲ್ಲ ಕೊಟ್ರು ಇಷ್ಟು ಕೊಟ್ರು ನಾನು ಹೊಲಿತೀನಿ ಅನ್ನೋದು. ಅದ್ರಲ್ಲೂ ಐವಿ ನೆಕ್ ಅಲ್ವಾ, ನಾರ್ಮಲ್ ನೆಕ್ ಆಗಿದ್ರೆ ಅದು ಮಾಡಿ ಅಭ್ಯಾಸ ಇರುತ್ತೆ. ಥ್ರೆಡ್ ಪೈಪಿಂಗ್ ಮಾಡ್ದ ಅಂತ ಕೊಟ್ಬಿಡೋರು. ಇದು ಐವಿ ನೆಕ್. ನಿಜ ನಾನು ಹಿಂದಿನ ದಿನನೇ ಅವ್ರಿಗೆ ಸ್ಟಿಚಿಂಗ್ ಕಟಿಂಗ್ ಹೇಳ್ಕೊಟ್ಟು ಸ್ಟಿಚಿಂಗ್ ಈ ರೀತಿ ಮಾಡ್ಬೇಕು ಅಷ್ಟೇ ಹೇಳಿದ್ರು. ಹೇಳ್ಕೊಟ್ಟು ವಿಡಿಯೋ ನೋಡ್ಕೊಂಡ್ ಬಂದಿದ್ರೆ ಪಟ್ ಇನ್ನೂ ಬೇಗ ಮುಗಿಸಿರೋರು. ಬಟ್ ಹೇಳ್ಕೊಡು, ಅದು ಪ್ರಿನ್ಸಸ್ ಕಟ್ಟು, ಒಂದು ಪಾಯಿಂಟ್ ಮಿಸ್ ಆಗ್ಬಾರ್ದು. ಕೆಲವರಿಗೆ ಹೇಗೆ ಅದನ್ನ ಸ್ಟಿಚ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಪಾಪ. ಟೈಮ್ ಆದ್ರೆ ಅವ್ರಿಗೆ ತುಂಬಾ ಹೌದು, ಬೇರೆ ಟೈಮ್ ಅಲ್ಲಿ ತುಂಬಾ ಟೈಮ್ ತಗೊಳ್ಳೋರು ಅವರು. ಬೇರೆ ಟೈಮ್ ಅಲ್ಲಿ ಪ್ರಿನ್ಸಸ್ ಕಟ್ ಹೊಲಿರಮ್ಮ ಅಂತ ಇವ್ರು ನೋಡ್ಕೊಡ್ತೀವಿ ಸ್ಟಿಚಿಂಗು. ಅದನ್ನ ಕೂರಿಸ್ಬೇಕಾದ್ರೆ ಅಪ್ ಅಂಡ್ ಡೌನ್ ಬರುತ್ತೆ. ಪ್ರಿನ್ಸಸ್ ಕಟ್ ಹೊಲಿಯೋರಿಗೆ ಗೊತ್ತಿರುತ್ತೆ ಅಪ್ ಅಂಡ್ ಡೌನ್ ಯಾಕೆ ಬರುತ್ತೆ, ಅದ್ ಎಲ್ಲಿ ಸರಿ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರ್ತೀವಿ. ಆದ್ರೂ ಕೂಡ ಒಂದೊಂದ್ಸಲ ಅಪ್ ಅಂಡ್ ಡೌನ್ ಬರುತ್ತೆ. ಬಿಚ್ಚಿ 2-3 ಸಲ ಬಿಚ್ಚಿ ಮಾಡೋರು. ಈ ಸಲ ಒಂದೇ ಇಲ್ಲ. ಮಿಸ್ಟೇಕ್ ಆಗ್ತಿತ್ತು, ಆದ್ರೂ ಮಿಸ್ಟೇಕ್ ಆಗಿಲ್ಲ. ನಾನು ಇವತ್ತು ಕರೆಕ್ಟ್ ಆಗಿ ಹೊಲ್ದೆ ಅಂತ ಅವರೇ ಎಕ್ಸ್ಪೀರಿಯನ್ಸ್ ಮಾಡಿ. ಹೌದು, ಒಂದೇ ಸಲ ಪರ್ಫೆಕ್ಟ್ ಆಗಿ ಬಂತು. ಅವ್ರ ಖುಷಿ ನಿಜ, ಖುಷಿನೂ ಇದೆ ಭಯನೂ ಇತ್ತು. ಒಂದೇ ಸಲಿಗೆ ಪ್ರಿನ್ಸಸ್ ಕಟ್ ಪರ್ಫೆಕ್ಟ್ ಆಗಿ ಕೂತು. ಬೇರೆ ಟೈಮಲ್ಲಿ ಹೊಲಿರಮ್ಮ ಅಂದ್ರೆ ನಿಧಾನ ಕೊಲ್ದು ಕೂರ್ಸಿ ಒಂದ್ ಕಡೆ ಲೆಂತ್ ಬಂದ್ಬಿಡೋದು. ಅವಾಗ ಮತ್ತೆ ಬಿಚ್ಚಿ ಮತ್ತೆ ಪರ್ಫೆಕ್ಟ್ ಆಗಿ ಕೂರ್ಸೋರು. ಅದ್ರಲ್ಲೂ ಪ್ರಿನ್ಸಸ್ ಕಟ್ ಐವಿ ನೆಕ್ ಫಸ್ಟ್ ಟೈಮ್ ನಮ್ಮ ಹುಡುಗಿರಲ್ಲ, ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. 1 hour ಅಲ್ಲಿ 1.25 hour ಆಗಿರ್ಬೋದು, ಇಲ್ಲ ಅಂತಲ್ಲ. ಅದು ಟೈಮಿಂಗ್ ಸಮೇತ ನಿಮ್ಗೆ ವಿಡಿಯೋ ಮಾಡಿ ಕಳ್ಸಿದೀನಿ. 1 hour ಆಗಿದೆ ಅಷ್ಟೇನೆ. ತುಂಬಾ ಜನ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ ಸ್ವಲ್ಪ, ಅಂದ್ರೆ ಕೆಲವರು ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋರು ಇದಾರೆ. ಎಸ್, ಹೌದು. ಬೇಸಿಕ್ ಅಡ್ವಾನ್ಸ್ ಎಲ್ಲವೂ ಮುಗಿಸ್ಕೊಂಡ್ ಬಂದಿರೋರು ಇದಾರೆ. ಆ ಡೈರೆಕ್ಟ್ ಆಗಿ ಬೇಸಿಕ್ ಇಂದ ಫ್ಯಾಷನ್ ಡಿಸೈನಿಗೆ ಬಂದಿರೋರು ಇದಾರೆ. ಅವ್ರುನು ಇವ್ರ ಸಮಕ್ಕೆ ಬಂದಿದ್ದಾರೆ ಅಂದ್ರೆ ಅಲ್ವಾ, ನಿಜ ಖುಷಿ ಆಗತ್ತೆ. ನೀವ್ ನೋಡಿದ್ರಿ ಅಲ್ಲ, ಮಿಸ್ ಮಾಡದೆ ಎಲ್ರಿಗೂ ಪಾಯಿಂಟ್ಸ್ ಹಾಕ್ರಿ. ಇನ್ನೂ ಅವ್ರ ಎತ್ತರಕ್ಕೆ ಬೆಳಿಲಿ. ಇನ್ನ ಅವ್ರದ್ದು ಬ್ಲೌಸ್ ಕೋರ್ಸ್ ಬಂದು ಇನ್ನ 7 ಅಲ್ಲ, ಇದು 7 ಇದು. ಇನ್ನ ಎಷ್ಟಿದೆ? 15-16 ಬ್ಲೌಸ್ ಇದೆ. ಬ್ಲೌಸ್ ಕೋರ್ಸೇ ಮುಗಿಸ್ಬಿಡ್ತಾರೆ. ಅದೆಲ್ಲ ನಿಮ್ಗೆ ಲಾಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. 25 ಬ್ಲೌಸ್ ಮುಗಿಸಿದೆ, ಈ 25 ಬ್ಲೌಸ್ ಇದೆ. ಇನ್ನೂ ಅವ್ರಿಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಡ್ರೆಸ್ ಗೌನ್ ಹೊಲಿಯಕ್ಕೆ ಇನ್ನು ನಾನ್ ಫಸ್ಟ್ ಬರ್ಬೇಕು ಅಂತ ಎಲ್ರಿಗೂ ಆಗ್ಬೇಕು. ಅವ್ರವ್ರ ಊರಿಗೆ ಹೋದಾಗ ಅವ್ರ ಬೋಟಿಗೆ ಓಪನ್ ಮಾಡ್ಕೊಂಡ್ರೆ ಅದ್ರಲ್ಲಿ ನಂಬರ್ 1 ಅವ್ರಾಗ್ಲಿ ಅಂತ ನನ್ನ ಆಸೆ. ಓಕೆ, ತುಂಬಾನೇ ಗ್ರೇಟ್ ಮ್ಯಾಮ್. ನಮ್ ಇನ್ಸ್ಟಿಟ್ಯೂಟ್ ಕಲಿತಿರೋರು ಇಷ್ಟೊಂದ್ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ತುಂಬಾ ಖುಷಿ ಆಗುತ್ತೆ. ಖುಷಿ ಆಗತ್ತೆ. ಹೌದು ಹೌದು, ಎಲ್ರು ಚೆನ್ನಾಗ್ ಮಾಡಿದ್ರು. ನೀವು ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ಟಿದಿರಲ್ಲ ಮ್ಯಾಮ್, ಅದಕ್ಕೆ ಅವರು ಚೆನ್ನಾಗಿ ಹೊಲಿತಾ ಇದಾರೆ ಮ್ಯಾಮ್. ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಮಾಡಿರೋದು. ಏನೇ ಅದ್ರಲ್ಲಾಗ್ಲಿ, ಫ್ಯಾಬ್ರಿಕ್ ಕಟಿಂಗ್ ಅಲ್ಲಿ ಪ್ರತಿಯೊಂದ್ರೂ ಫಸ್ಟ್ ಒಂದ್ಸಲ ಪ್ಯಾಟರ್ನ್ ಶೀಟ್ ಅಲ್ಲಿ ಮಾಡಿಸಿ, ಆಮೇಲೆ ಬ್ಲೌಸ್ ಅಲ್ಲಿ ಮಾಡಿಸಿ, ತುಂಬಾ ಸಲ ಪ್ರಾಕ್ಟೀಸ್ ಆಗಿರೋದು. ಅದರಿಂದ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಅಂದ್ರೆ ಬೇರೆ ಪ್ರಿನ್ಸಸ್ ಕಟ್ ಬಂದು 1 ತಿಂಗಳಲ್ಲೇ ಬಂದಿರುತ್ತೆ. ಅದ್ರಲ್ಲೆಲ್ಲ ಪ್ರಿನ್ಸಸ್ ಕಟ್ ಹೊಲ್ದಿರ್ತಾರೆ. ತುಂಬಾ ಸಲ ಮಿಸ್ಟೇಕ್ ಮಾಡಿ ಅಪ್ ಅಂಡ್ ಡೌನ್ ಮಾಡಿ ಆದ್ರೂ ಚೆನ್ನಾಗಿ ಮಾಡ್ತೀರಾ, ಮಾಡ್ರೋ ಅನ್ಕೊಂಡು ಈ ಫಸ್ಟ್ ಅಂದ್ರೆ ಬೇಸಿಕ್ ಕಲ್ತು 1 ತಿಂಗಳಲ್ಲಿ ತುಂಬಾ ಜನ ಕಲ್ತಿದ್ದಾರೆ. ಅದ್ರಲ್ಲಿ 1-2-3 ಜನನ ಡಿಸೈನ್ ಕ್ಲಾತ್ ಕಲ್ತು ಫ್ಯಾಷನ್ ಡಿಸೈನಿಗೆ ಬಂದಿರೋದ್ ಬಿಟ್ರೆ ಇನ್ನೆಲ್ಲ ಬೇಸಿಕ್ ಅಲ್ಲಿ ಡೈರೆಕ್ಟ್ ಆಗಿ ಫ್ಯಾಷನ್ ಡಿಸೈನಿಗೆ ಬಂದು ಅಷ್ಟು ಫಾಸ್ಟ್ ಅಲ್ಲಿ ಅವ್ರ ಸಮಕ್ಕೆ ಹೊಲ್ದಿದ್ದಾರೆ. ನಿಜ ಗ್ರೇಟ್. ಆದ್ರೆ ಸ್ಮಾಲ್ ಮಿಸ್ಟೇಕ್ ಇದೆ ಅಷ್ಟೇ, ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿ. ಮಿಸ್ಟೇಕ್ ಯಾಕಿದೆ ಅಂತಂದ್ರೆ ಅಲ್ಲಿ ಕೊಡಿಲ್ ತೋರಿಸ್ತೀನಿ. ಎಲ್ಲಿ ಮಿಸ್ಟೇಕ್ ಅಂದ್ರೆ ಇಲ್ಲಿ ನಮ್ಗೆ ಏನ್ ಅನಿಸ್ತಾ ಇದೆ, ಕೆಲವರು ಇನ್ನೌಟ್ ಮಾಡಿದ್ದಾರೆ, ಕೆಲವರು ಇನ್ನೌಟ್ ಮಾಡಿಲ್ಲ. ಅದ್ ನೋಡ್ಸಿದ ತಕ್ಷಣ ನಮ್ಗೆ ಅದು ಮಿಸ್ಟೇಕ್ ಅನ್ಸುತ್ತೆ. ಅದು ಮಿಸ್ಟೇಕ್ ಇನ್ನೌಟ್ ಎಲ್ರು ಒಂದೇ ತರ ಮಾಡಿದ್ರೆ ಓಕೆ ಆಗ್ತಿತ್ತು. ಅಲ್ಲಿ ಕಂಡಿಡ್ತಾರೆ ನಮ್ ಹುಡುಗಿರ್ದು. ಅದಕ್ಕೆ ಗೊತ್ತಾಯ್ತು ನೀವ್ ಯಾಕೆ ಮಿಸ್ಟೇಕ್ ಅಂತಿದೀರಾ ಅಂತ. ಅಂದ್ರೆ ಓವರ್ಲಾಕ್ ಆಗಿಲ್ಲ, ಅಲ್ಲಿ ಮಾಡ್ಸಕ್ ಟೈಮ್ ಇರಲ್ಲ. ಒಂದು ಇನ್ನೌಟ್ ಮಾಡಕ್ಕೆ ಕೆಲವ್ರಿಗೆ ಅರ್ಜೆಂಟ್ ಅಲ್ಲಿ ಆಗಿಲ್ಲ, ಅಟ್ಯಾಚಿಂಗ್ ಮಾಡ್ಬಿಟ್ಟಿರ್ತಾರೆ. ಹಂಗಾಗಿ ಕೆಲವ್ರು ಇನ್ನೌಟ್ ಮಾಡಿದಾರೆ, ಕೆಲವ್ರು ಇನ್ನೌಟ್ ಮಾಡಿಲ್ಲ. ಹಂಗಾಗಿ ನಮ್ಮ ಮೇಡಮ್ ಅವ್ರ ಇದನ್ನ ಪಾಯಿಂಟ್ಸ್ ಮೈನಸ್ ಮಾಡ್ಬಿಟ್ಟಾರೆ ಕೊಂಡ್ರು. ಯಾರ್ಯಾರು ಮಾಡಿದೀರಾ ನೋಡ್ಕೊಂಬಿಡಿ, ಒಂದೊಂದ್ ಪಾಯಿಂಟ್ ಮೈನಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇನ್ನೌಟ್ ಮಾಡ್ಲಿಲ್ದವ್ರು, ಇಲ್ಲಿ ಫಿನಿಶಿಂಗ್ ಇಲ್ದವ್ರಿಗೆ ಒಂದೊಂದ್ ಪಾಯಿಂಟ್
ಮೈನಸ್ ಮಾಡ್ಬಿಟ್ಟಿದ್ದಾರೆ. ಓಕೆ ಸರಿ, ನೋಡಿದ್ರಿ ಅಲ್ವಾ ಎಲ್ರು. ಖಂಡಿತವಾಗ್ಲೂ ನೀವು ಮಾರ್ಕ್ಸ್ ಕೊಡ್ಲೇಬೇಕು, ಅವ್ರನ್ನ ಹುರಿದುಂಬಿಸ್ಲೇಬೇಕು, ಇನ್ನೂ ಚೆನ್ನಾಗಿ ಹೊಲಿರಿ ಅಂತ. ನೀವು ಅಲ್ಲಿ ಹೆಸರು ಹೇಳಕ್ ಆಗಲ್ಲ, ಯಾರ್ದು ಏನು ಅಂತ ಗೊತ್ತಿಲ್ಲ, ನಾವು ಹೇಳೋದು ಇಲ್ಲ, ನನಗೆ ಸರಿಯಾಗಿ ಗೊತ್ತಿಲ್ಲ. ಅಲ್ಲೆಲ್ಲರದು ಒಂದೇ ಕಲರ್ ಇದೆ, ಕೆಲವ್ರದ್ದು ನಂಬರ್ ಏನೋ ಇದಾಗಿದ್ ಬಿಟ್ರೆ ನಂಬರ್ 1, 2, 3, 4 ಎಲ್ಲ ತೋರಿಸಿದಿನ ಮೇಡಮ್. ಫಸ್ಟ್ ಇಂದ ನೋಡ್ಕೊಂಡ್ ಬಂದ್ವಿ, ನೀವು ಮಾತು ಕೇಳ್ಕೊಂಡು ಮರ್ತೇ ಬಿಟ್ವಿ ನಾವು ಅಂತಿದ್ದೀರಾ. ಮತ್ತೊಮ್ಮೆ ನೋಡಿ, ಅದ್ರಲ್ಲಿ ನಂಬರ್ 1 ಅಲ್ಲಿ ನೀವು ಪಾಯಿಂಟ್ಸ್ ಹಾಕೊಂಡು ಖಂಡಿತವಾಗ್ಲೂ ಪಾಯಿಂಟ್ಸ್ ಕೊಡಿ. ಆ ಪಾಯಿಂಟ್ಸ್ ಖಂಡಿತವಾಗ್ಲೂ ಅದನ್ನ ತಗೊಂಡು ಅವ್ರಿಗೆ ರಿಸಲ್ಟ್ ಹೇಳ್ತೀನಿ. ನಿಮ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ನಾನು ಹೇಳಿಲ್ವಾ 10 ಪಾಯಿಂಟ್ 10 ನಂಬರ್ ಕೊಟ್ಟಿದ್ದೀನಿ, ಅದ್ರಲ್ಲಿ ನೀವು 7 ಕೊಡ್ತೀರಾ, 6 ಕೊಡ್ತೀರಾ, 8 ಕೊಡ್ತೀರಾ, ನಿಮ್ ಇಷ್ಟ. 5 ಕೊಡ್ತೀರಾ, 2 ಒಂದೆಲ್ಲ ಕೊಡಂಗಿಲ್ಲ, ಅಷ್ಟ್ ಚೆನ್ನಾಗಿದೆ. 5 ಮೇಲೆ ಕೊಡ್ಬೇಕು ಕೊಟ್ರೆ ಯಾಕಂದ್ರೆ ಅವ್ರು ತುಂಬಾ ಪ್ರಯತ್ನ ಪಟ್ಟು ಒಂದೇ ದಿನದಲ್ಲಿ ನಾಳೆ ಕ್ಲಾಸ್ ಇದೆ ಅಷ್ಟೇ ಬರ್ಬೇಕಂದ್ರೆ ಇಲ್ಲೇ ಕೆಲವರು ಫ್ಯಾಬ್ರಿಕ್ ತಂದ್ರು, ಬೇರೆ ಯಾವ್ದಕ್ಕೋ ಫ್ಯಾಬ್ರಿಕ್ ತಂದ್ರು, ಅದನ್ನು ಹೊಲ್ದ್ರು, ತಗೊಂಡ್ ಪಟ್ ಅಂತ ಹೊಲ್ದು ಕೊಟ್ಟಿರೋದ್ರಿಂದ 5 ಒಳಗ್ ಕೊಡಂಗಿಲ್ಲ. ಅಷ್ಟೊಂದು ನನಗ್ ನಂಬಿಕೆ ಇದೆ. 5 ಮೇಲೆ ನೀವು 5 ರಿಂದ 10 ಒಳಗಡೆ ಮಾರ್ಕ್ಸ್ ಕೊಡ್ಬೇಕು. ಓಕೆನಾ? ಅರ್ಥ ಆಯ್ತಲ್ವಾ? ಸರಿ ಕಣ್ರ, ಏನಾದ್ರು ಮಾತಾಡೋದಿದ್ಯಾ? ಏನೋ ನಮ್ಮ ಮೇಡಮ್ ಕಾಯ್ತಾ ಇದಾರೆ. ಓಕೆ ಮೇಡಮ್, ಇಲ್ಲಿ ಸ್ಟೂಡೆಂಟ್ಸ್ ಅವಾಗ ಮಾತಾಡ್ತಾ ಇರ್ತಾರೆ. ನಾನು ಸ್ವಲ್ಪ ಆ ಕಡೆ ಗಮನಿಸಿದಾಗ ಅವ್ರು ಹೇಳ್ತಾ ಇರ್ತಾರೆ, ಇಲ್ಲ ನಾವು ತುಂಬಾ ನೀಟಾಗಿ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಕಲಿಬೇಕು, ಈ ಸಂಸ್ಥೆಗೆ ಹೆಸರು ತರಬೇಕು ಅಂತ ಅವ್ರವ್ರೇ ಮಾತಾಡ್ತಾ ಇರ್ತಾರೆ ಮೇಡಮ್. ಅವಾಗ ನಾನು ಅನ್ಕೊಳ್ಳೋದು, ಓ ಇವ್ರಿಗೂ ನಮ್ಮ ಸಂಸ್ಥೆ ಅನ್ನೋದೊಂದಿದೆ ಅಲ್ವಾ, ಅನ್ನೋದು ತುಂಬಾ ಖುಷಿ ಆಗತ್ತೆ. ಹೌದು, ಎಲ್ರು ಅಷ್ಟು ನಮ್ಗೆ ಕ್ಲಾಸಿಗೆ ಸೇರ್ಕೊಂಡಾಗ ಅವರೆಲ್ಲ ನಮ್ಮ ಮಕ್ಳು ತರ ಬೆರೆತು ಬಿಡ್ತಾರೆ. ಯಾರು ಎಲ್ಲ ಬೆರೆತ್ ಬಿಡ್ತಾರಲ್ವಾ, ಸೊ ಹಂಗಾಗಿ ನಮ್ಗೆ ಅವ್ರು ಬೇರೆ ಅನ್ಸಲ್ಲ. ಅದು ಇಷ್ಟ ದಿನ ಒಡನಾಟ ಇರ್ತಾರ, ನಮ್ಮ ಫ್ಯಾಮಿಲಿ ತರನೇ ಆಗೋಗ್ಬಿಟ್ಟಿರುತ್ತಾರೆ. ಇವ್ರು ಎಲ್ಲರೂ ಫ್ರೆಂಡ್ ತರ ಆಗೋಗಿರ್ತಾರೆ. ನಾನು ಎದುರಿಗೆ ಮಾತ್ರ ಇದ್ದಾಗ ಮಾತ್ರ ಟೀಚರ್ಸ್ ತರ ಮಾತಾಡ್ಸ, ಆಮೇಲೆ ಬನ್ರಿ ಇಲ್ಲಿ ಕುತ್ಕೊಂಡಿರ್ತಾರೆ. ಓಕೆ ಫೈನ್. ಸರಿ, ಇವಾಗ ನೀವು ನೋಡಿದ್ರಿ ಅಲ್ವಾ, ಖಂಡಿತವಾಗ್ಲೂ ಮಾರ್ಕ್ಸ್ ಕೊಡ್ಲೇಬೇಕು. ಎಲ್ಲ ನಂಬರ್ಸ್ ಹಾಕಿ, ನೀವುಗಳು ಸ್ಟೂಡೆಂಟ್ಸ್ಗಳು ಅಷ್ಟೇನೆ, ನೀವು ನೋಡಿದ್ರಲ್ಲ ನಿಮ್ ಫ್ರೆಂಡ್ಸ್ಗಳಿಗೆ ನೋಡಿ, ನಿಮ್ ಫ್ರೆಂಡ್ಸು ನಿಮ್ದು ಯಾವುದೇ ಗೊತ್ತೇ ಆಗಲ್ಲ, ನೀವು ನಂಬರ್ಸ್ ಕೊಡಿ. ಅಲ್ಲೇ ಇಂದಲೇ ಲೈವ್ ಅಲ್ಲಿ ತಗೊಳ್ಳಲ್ಲ, ನಿಮ್ ನಂಬರ್ಸ್ ಇಲ್ಲೇ ತಗೊಳ್ಳೋದು. ಹಾಗಾಗಿ ಈ ನಂಬರ್ಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. 5 ರಿಂದ 10 ಒಳಗಡೆ ನಂಬರ್ಸ್ ಇರುತ್ತೆ. ನಾನು ಅದ್ರೊಳಗಡೆ ಕೊಡಕ್ ಬಿಡಲ್ಲ, ಕಾರಣ ಅಷ್ಟಿದೆ ಅದು ಫಿನಿಶಿಂಗು. ಹಾಗಾಗಿ ಅದ್ರ ಮೇಲೆ ನೀವು ಪಾಯಿಂಟ್ಸ್ ಕೊಡಿ. ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ತಗೊಂಡು ನಾನು ಇವ್ರದ್ದೆಲ್ಲ ಪಾಯಿಂಟು, ಆಮೇಲೆ ಫಸ್ಟ್ ಸೆಕೆಂಡ್ ಬಂದ್ರೆ ಅದ್ರಲ್ಲಿ ಪಾಯಿಂಟು, ಅದ್ರೆಲ್ಲದ್ರ ಜೊತೆಗೆ ನನ್ನ ಪಾಯಿಂಟ್ ಅಷ್ಟನ್ನು ಸೇರಿಸಿ ನಿಮ್ಗೆ ರಿಸಲ್ಟ್ ನ ಹೇಳ್ತೀನಿ. ಓಕೆನಾ? ರಿಸಲ್ಟ್ ಇನ್ನೊಂದಿನ ವಿಡಿಯೋ ಬರುತ್ತೆ. ಓಕೆ ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನ್ ಮಾಡ್ಬೇಕು? ಪಡಪಡ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ ಬಾಯ್.